ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು ಮೊದಲ್ ಕಂಡ ಟೂರಿಂಗ್ ಸಿನಿಮಾ ಮೊದಲ್ ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲ್ ತಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲು ಅಳಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಕಲಿತ ಅರೆಬರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗೆಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲ್ ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು
ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲು ಹಿಡಿದ ಒಂದು ನದಿಯ ಪ್ರವಾಹ ಹರಿತಿತ್ತಂದ್ರೆ ದೊಡ್ಡದಾಗಿ ಸುಮ್ಮ ಹರಿತಿತ್ತಂದ್ರೆ ಅವರು ಸುಮ್ಮ ಇರೋರು ಆ ನದಿಯ ಪ್ರವಾಹದಿಂದ ಏನಾದರೂ ಎಡಕ ಬಲಕ ಏನಾದ್ರು ತೊಂದರೆಗಳಾಗ್ತಿದ್ರೆ ಆ ನದಿ ಪ್ರವಾಹವನ್ನೇ ತಿರುಗಿಸ್ಬಿಡೋರು ಆ ಕಡೆ. ನಾನು ಸ್ವತಃ ನೋಡಿದ್ದೀನಿ ಈ ಮಾತನ್ನು. ಅಧಿಕಾರಶಾಹಿ ಅಧಿಕಾರ ವರ್ಗದಲ್ಲಿರೋರು ಭಾಳಷ್ಟು ಒಮ್ಮೆ ನಡೆಸ್ಬಿಡ್ತದೆ. ಅಧಿಕಾರದ ಹಾಗೆ ಆಗುತ್ತೆ, ಅಧಿಕಾರದ ಅಹಮೋ ಅಧಿಕಾರದ ಆ ಒಂದು ಬಂದಾಗ ಹಂಗೆ ಆಗಿಬಿಡ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಎಲ್ಲಿ ತಿರುಗಬೇಕಾಗಿದ್ರಲ್ಲ ಆ ಪ್ರವಾಹವನ್ನು ತಿರುಗಿಸುವಂಥ ಶಕ್ತಿ ಸಾಮರ್ಥ್ಯ ಅವರ ಇತ್ತು. ನಾನು 2010ರಿಂದ ನೋಡ್ತಾ ಇದ್ದೆ. ಪ್ರಾಚಾರ್ಯರಾಗಿರ್ಬೋದು, ಹಿರಿಯ ಉಪನ್ಯಾಸಕರಾಗಿರ್ಬೋದು, ಸುಮ್ಮನೆ ಬಂದಲಿಲ್ಲ, ತಮ್ಮಷ್ಟು ತಾವು ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಸುಮ್ಮ ಇರೋರು ಹೇಳಿದ್ರಲ್ಲ. ಪ್ರವಾಹ ಸುಮ್ಮ ಹೋಗಿದ್ರೆ ಹೋಗ್ಲಿ, ಆ ಪ್ರವಾಹದಿಂದ ಎಡಕ ಬಲಕ ಹಣೆ ಹಾಕಿದ್ರೆ ಇಡೀ ಪ್ರವಾಹನ ತಿರುಗಿಸುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತೇಳಿ ನಾನು ಕಂಡು ವ್ಯಕ್ತಿಗಳು ನಾನು ಕಂಡುಕೊಂಡೆ. ತುಂಬಾ ಅದ್ಭುತವಾದಂತಹ ಇಂಗ್ಲಿಷ್ ವಾಗ್ಮಿಗಳು, ಇಂಗ್ಲಿಷ್ನಲ್ಲಿ ತುಂಬಾ ಅನುಭವವನ್ನು ಇದು ಒಳ್ಳೆಯ ಒಂದು ಜ್ಞಾನವನ್ನು ಅಪಾರ ಜ್ಞಾನವನ್ನು ಪಡೆದವರು. ಡಿಜಿಟಲ್ ಈಗ ಹೇಳಿದಾಗೆ ಬಹಳಷ್ಟು ಡಿಜಿಟಲ್ ಬಗ್ಗೆ ಅದರ ಒಳಗೆ ಹೊರಗೆ ಎಲ್ಲವನ್ನೂ ತಿಳಿದುಕೊಂಡವರು. ಬಹಳಷ್ಟು ವಿಷಯಗಳನ್ನು ನಾನು ಪ್ರಾರಂಭದೊಳಗೆ ಟೈಪ್ ಮಾಡಬೇಕಾದ್ರೆ ಮತ್ತು ಬೇರೆ ಬೇರೆ ನಮಗೇನು ಗೊತ್ತಿದ್ದಿಲ್ಲ. ನಾವು ಎಕ್ಸರ್ಸೈಸ್ ತರಬೇತಿ ಮಾಡ್ತಾ ಇದ್ವಿ, ಅದನ್ನೆಲ್ಲ ಮಾಡಿದ್ವಿ. ಇವರು ಡಿಜಿಟಲ್ದೊಳಗೆ ಬಹಳಷ್ಟು ಮುಂದೆ ಹೋಗಿದ್ರು ಸರ್. ಇವ್ರನ್ನ ಪದೇ ಪದೇ ಕೇಳ್ತಾ ಇದ್ವಿ ನಾವು, ಸರ್ ಇದು ಹೆಂಗೆ, ಇದು ಕರ್ಸರ್ ಹಿಂಗೆ ಬರ್ತದೆ, ಹಿಂಗೆ ಬರ್ತದೆ, ಹೆಂಗೆ, ಎಲ್ಲವನ್ನೂ ನೀಟಾಗಿ ಹೇಳ್ತಾ ಇದ್ವಿ. ಯಾವುದೊಂದು ಅವ್ರ ಕಲಿಕೆಯನ್ನು ಅವರು ಆ್ಯಸ್ ಎ ಟೀಚರ್ ಆಗಿ ಪೂರ್ಣ ಮುಖಾಂತರವಾಗಿ ಹೇಳೋ ಮುಂದಾಗಿ ಯಾವನ್ನೂ ಬೇಸರ ಮಾಡ್ಕೋತಿಲ್ಲ. ಸರ್ ಇದು ಹಿಂಗೆ ಅಂತೇಳಿ ಮರದಿನ ಮತ್ತೆ ನಮಗೆ ಏನಾರಾಗಿದ್ರೆ ಮತ್ತೆ ನಾವು ಕೇಳ್ತಿದ್ವಿ, ಸರ್ ಇದು ಹಿಂಗಿದೆ. ತುಂಬ ತಾಳ್ಮೆಯಿಂದ ಅಟೆಂಡ್ ಮಾಡ್ತಿದ್ರು, ಹೇಳ್ತಿದ್ರು, ಬೋಧನೆಯನ್ನು ಮಾಡ್ತಾ ಇದ್ರು, ವೈಯಕ್ತಿಕವಾಗಿಯೂ ಹೇಳ್ತಾ ಇದ್ರು ಮತ್ತು ತರಗತಿಗಳನ್ನು ತೆಗೆದುಕೊಂಡಿದ್ದಂತ ನಾವು ತಾಲೂಕು ತರಬೇತಿಯನ್ನು ಕೊಡುವಂಥ ಸಂದರ್ಭಗಳು ಅವರಿಗೆ ಟಾಪಿಕ್ನು ಕೊಟ್ಟಿದ್ದೀವಿ. ಅಲ್ಲಿನೂ ಭಾಳಷ್ಟು ಶಿಷ್ಯ ವರ್ಗದವರಿಗೆ, ಭಾಳಷ್ಟು ಶಿಕ್ಷಕರಿಗೆ ಡಿಜಿಟಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಹೇಳಿದ್ರು ಗುಡಿಯವರು, ಅದು ಟ್ಯಾಕ್ಸ್ ಇದೆಯಲ್ಲ, ಅದು ಟ್ಯಾಕ್ಸ್ ಅಂದ್ರೆ ಅದು ಒಂದು ನಮೂನೆ ನಮಗೂ ಇದನ್ನ ಅದು ನಮ್ಮ ಸರ್ಕಾರಿ ನೌಕರಿಗೆ ಟ್ಯಾಕ್ಸ್ ಅಂದ್ರೆ ಅದು ಬರ್ತೈತು ಬರೋದಿಲ್ಲ ಗೊತ್ತಿಲ್ಲ. ಟ್ಯಾಕ್ಸ್ ಅಂದ್ರೆ ವಿಲ್ವಿಲಿನ ವಿಷಯದ ಅನುಭವ ಎಲ್ಲರಿಗಾಗಿರ್ಬೇಕಲ್ಲ. ನಮ್ಗೆ ಟ್ಯಾಕ್ಸ್ ಬರದೇ ಇದ್ರು ಏನು, ಬಂದ್ರೆ ಏನು, ಹೆಚ್ಚು ಕಡಿಮೆ ಆಗಿರ್ತಾವೆ. ನಮ್ಗೆ ಇನ್ನೂ ಟ್ಯಾಕ್ಸ್ ಹೆಂಗೋ ಏನು ಎಷ್ಟು ಬೇಕು ನಮಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಪಡೆದರು. ಬಂದನೇ ಎಲ್ಲವನ್ನ ಅಜರ್ ಒಂದು ರಿಪೋರ್ಟ್ ಬಂತಂದ್ರೆ, ಒಂದು ಸ್ಕೂಲ್ ಎಜುಕೇಶನ್ ಒಂದು ರಿಪೋರ್ಟ್ ಬಂತಂದ್ರೆ ಅಜರ್ ರಿಪೋರ್ಟ್ ಅನ್ನು ಬಹಳ ಚಂದವಾಗಿ ಅನಾಲಿಸಿಸ್ ಮಾಡ್ತಿದ್ರು. ಒಂದಿಷ್ಟಿಷ್ಟು ಕಾಪಿ ಮಾಡ್ತಿದ್ರು, ಒಂದು 30-40 ಪೇಜ್ ಬಹಳಷ್ಟು ಮಾಡಿದ್ದಾರೆ ಅವರು. ಅದನ್ನು ನಾವು ಇಲಾಖೆ ಬಹಳಷ್ಟು ಇನ್ನೂ ಅವರು ವೃತ್ತ ಮಾಡಬೇಕಾಗಿತ್ತು ಎಲ್ಲೋ ಅಂತ ನಮಗನಿಸ್ತದೆ. ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು, ಕಚೇರಿಗಳು ಇನ್ನೂ ವೃತ್ತ ಮಾಡಬೇಕಾಗಿತ್ತು. ಅಪಾರವಾದ ಜ್ಞಾನವನ್ನು ಪಡೆದರು.
ಮತ್ತೆ ಹಾಗೇನೇ ಎಲ್ಲ ವಿಷಯದೊಳಗೆ ಇತಿಹಾಸ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಭಾಳ ಅಕ್ಯುರೇಸ್ ಆಗಿ ನಾಲೆಜ್ ಇದ್ದಂಥವ್ರು. ಅವ್ರ ಸಂದರ್ಶನ ಬಹಳ ನನ್ನ ಜೊತೆಗೆ ಇಲ್ಲಿ ಸಿಟಿ ಒಳಗೆ ಒಂದು ಬಹಳಷ್ಟು ಸಂದರ್ಶನ ಮಾಡಿದ್ದಾರೆ. ಬುದಿ ಪಾಯಿಂಟ್ ಅವರು ಸಂದರ್ಶನ ಮಾಡ್ತಾ ಇದ್ರು. ವಿಶೇಷವಾಗಿ ಧಾರವಾಡ ಸಿಟಿ ಒಳಗೆ ಕಡ್ಲಿಬಿಟ್ಟು ಸರ್ ಅಂತಂದ್ರೆ ಎಲ್ಲ ಟೀಚರ್ಗೆ ಎಲ್ಲ ಶಾಲೆಗಳಿಗೆ ಕೊಡ್ತಾರೆ. ಅಷ್ಟೇ ನೀಟಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ರು, ಅವ್ರು ಭಾಗವಹಿಸ್ತಾ ಇದ್ರು. ಇವೆಲ್ಲ ಅವರೊಬ್ಬರ ಆಸ್ ಎ ಲೀಡರ್ನೂ ಆಗಿದ್ರು, ಫಾಲೋವರ್ನೂ ಆಗಿದ್ರು. ಒಂದು ಸಂಘಟಕರ ಅಂತ ಹೇಳಿದ್ರು, ತುಂಬಾ ಅದ್ಭುತವಾದಂತಹ ಶಕ್ತಿಗಳು. ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಕಲಾಂಗ ಒಂದು ಸಂಘ ಇದೆಯಲ್ಲ, ಆ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದರು. ಎಲ್ಲಿಯವರೆಗೆ ನಾನು ಎಂದೂ ಅವರು ನಾನು ಅಧ್ಯಕ್ಷ ಅದೀನಿ, ನಾನು ರಾಜ್ಯಾಧ್ಯಕ್ಷ ಅದೀನಿ ಎಲ್ಲೇನು ಒಮ್ಮೆ ಹೇಳಿ ಏನೋ ಹೇಳಿ ಅದು ತಮಾಷ್ಟಕ್ಕೆ ತಾವು ಕೆಲಸ ಮಾಡ್ತಾ ಇದ್ರು. ಇದು ಯಾಕಂದ್ರೆ NCOಗಳು ಬೇಕು. ಕೆಲವೊಮ್ಮೆ ಏನಾಗ್ತಾವ ಅಂತಂದ್ರೆ ಕೆಲವು ಸೌಲಭ್ಯಗಳನ್ನು ಸಿಗೋದಿಲ್ಲ, ಕೆಲವು ಸೌಲಭ್ಯಗಳಿಗೆ ತೊಂದರೆ ಒಳಗಾದವರಿಗೆ ನ್ಯಾಯ ಸಿಗೋದಿಲ್ಲ. ಅಂತಾದಾಗ ಖಂಡಿತವಾಗಿ ಸಂಘ ಸಂಸ್ಥೆಗಳು ಬೇಕಾಗ್ತದೆ. ಅಂತಹ ಒಂದು ರಾಜ್ಯ ಸಂಘದ ಅಧ್ಯಕ್ಷರಾಗಿದ್ದರು. ಎಲ್ಲರೂ ನೋಡಿ ಮುಂದೆ ನಾವು ಯಾವಾಗಲೂ ಅವರು ನಾ ರಾಜ್ಯ ಸಂಘದ ಅಧ್ಯಕ್ಷ ಎಲ್ಲಿನೂ ಹೇಳ್ಕೊಂಡಿಲ್ಲ, ಬಟ್ ಇದ್ರು ಇವತ್ತಿನೂ ಅದಾರ. ಭಾಳಷ್ಟು ತುಂಬ ಕೆಲಸವನ್ನು ಮಾಡಿದ್ದಾರೆ. ಇಂಥ ಟೈಮ್ದೊಳಗೆ ಒಂದು ಶಕ್ತಿಯಾಗಿದ್ದರು, ಸಂಪನ್ಮೂಲ ವ್ಯಕ್ತಿಯಾಗಿದ್ದರು, ತುಂಬ ಉತ್ತಮ ನಡವಳಿಕೆ ಅವರು. ನಮಗೆ ಬೇಜಾರ ಏನಾಗಿದ್ರೆ ಇವು ಇಲಾಖೆಗಳಿಗೆ ಸಹಜವಾಗಿ ಆಗಿತ್ತು ತಮ್ಮ ವರ್ಗಾವಣೆ, ಅದು ಅವ್ರು ಆಗ್ಬಾರ್ದಾಗಿತ್ತು. ವರ್ಗಾವಣೆ ಅಂದ್ರೆ ತುಂಬ ಬೇಜಾರು ಮಾಡ್ಕೋತೀವಿ ನಾವು. ಭಾಳಷ್ಟು ನಮ್ಮ ಸಂಘಿಕರು ಆಗ್ಬಾರ್ದಾಗಿತ್ತು. ಅದು ಒಮ್ಮೆ ಏನಂತ ಅದಕ್ಕೆ ಒಮ್ಮೆ ಆರ್ಡರ್ಸ್ ಏನಾಗಿಬಿಡ್ತಾವ ಅಂತಂದ್ರೆ ಫ್ಲೋ ಆಫ್ ಇದ್ರೊಳಗೆ ವರ್ಕ್ ಒಳಗೆ ಆಗಿಬಿಡ್ತಾವೆ. ಅದು ಹಿಂದೂ ನೋಡೋದಿಲ್ಲ, ಮುಂದೆ ನೋಡೋದಿಲ್ಲ, ಮಾಡಿಬಿಟ್ಟಿರ್ತಾರೆ. ಅವಾಗ ಭಾಳ ನೋವಾಯಿತು ಅವ್ರಿಗೆ. ಬಟ್ ಅದೇ ಅಷ್ಟೇ ಸಮಂಜಸವಾಗಿ ಕೂಡಲಿಂದ ತೊಗೊಂಬಂದು ಹೊಳ್ಳಿ ರಿಟೆನ್ಷನ್ ಇಲ್ಲಿಗೆ ಬಂದರು. ಸಂತೋಷದ ವಿಷಯ. ಉತ್ತಮವಾದಂಥ ಏನಾದರೂ ವಿಶೇಷವಾಗಿ ಎಲ್ಲಿ ನಾವೇನು ಯಾರು ಸಮಸ್ಯೆ ಒಳಗೆ ಇರ್ತಾರಲ್ಲ ಅವರಿಗೆ ಹೆಗಲಾಗಿ ನಿಲ್ಲವರು. ಅವರು ಅಧಿಕಾರದ ಹತ್ತಿರ ಮತ್ತು ಅಧಿಕಾರ ಜಾಗದ ಹತ್ತಿರ ಭಾಳ ಇರ್ತಿದ್ದಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲಿ ಕಿರಿಕಿರಿಗೆ ಒಳಪಟ್ಟಿರ್ತಾರ, ಎಲ್ಲಿ ಒಂದು ದಬ್ಬಾಳಿಕೆ ಒಂದು ಇದಕ್ಕೆ ಒಳಪಟ್ಟಿರ್ತಾರಲ್ಲ ಅವ್ರ ಜೊತೆಗೆ ಧ್ವನಿಯಾಗಿ, ಅವ್ರ ಜೊತೆಗೆ ಬಲವಾಗಿ, ಅವರ ಸ್ನೇಹಿತರಾಗಿ ಯಾವತ್ತೂ ಇರ್ತಾಯಿದ್ರು. ಅಂಥದ್ದನ್ನು ನಾವು ಮೆಚ್ಚಬೇಕು. ಭಾಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ರು. ಅಷ್ಟೇ ನಗ್ನಗ್ತಾ ವಿಶ್ ಮಾಡ್ತಾ ಇದ್ರು. ನಾವು ಸರ್ ಬೇಡ ಸರ್, ನೀವು ಎಲ್ಲರೂ ಹೋಗ್ಬೇಕಾದ್ರೆ ಸರ್ ನಾನು ಗಾಡಿ ತಗೋತೀನಿ, ನಾವು ಒಂದಿನೂ ಕೊಳ್ಳಿಲ್ಲ ಅವರು, ಸರ್ ಇದು ನೋಡ್ರಿ ನಾವು ಅಷ್ಟೇ ಗೌರವದಿಂದ ಎಲ್ಲರಿಗೂ ಅವ್ರು ಮಾತಾಡ್ಬೇಕಾದ್ರೆ. ಅವ್ರು ಹಿರಿಯರು, ನಮಗಿಂತ ವಯಸ್ಸಿನವರು ದೊಡ್ಡವರಿದ್ರು, ನಾಲೆಜು ಹೆಚ್ಚಿತ್ತು. ಎಲ್ಲರೂ ಅವರು ನಮ್ಗೆ ಸೀನಿಯರ್ ಲೆಕ್ಚರ್ ಆಗಲಿ ಎಲ್ಲರೂ ಇದು ಮಾಡ್ತಾ ಇದ್ರು. ತುಂಬ ಒಂದು ಜಸ್ಟ್ ಒಂದು ಗುಡ್ ಕೋಆರ್ಡಿನೇಷನ್ ಇತ್ತು ನಮ್ಮ ಸೀನಿಯರ್ ಲೆಕ್ಚರರು, ಸಿಬ್ಬಂದಿ ವರ್ಗದವರಿಗೆ. ಭಾಳ ಪ್ರೀತಿಯಿಂದ ಅವರೆಲ್ಲರೂ ಕಾಣಿಸ್ತಾ ಇದ್ದೀವಿ, ಗೌರವದಿಂದ ಕಾಣ್ತಾ ಇದ್ದೀವಿ. ಇಂತಹ ನಮ್ಮ ಕಡ್ಲಿಮಿಟ್ಟು ಸರ್ ಅವರು ಇಲಾಖೆ ಒಳಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಎರಡು ಮಾತು, ಈಸ್ ಎ ಮ್ಯಾನ್ ಆಫ್ ಫುಲ್ ನಾಲೆಜಬಲ್ ಮ್ಯಾನ್. ಇನ್ನು ಅವ್ರ ಕುಟುಂಬವನ್ನು ನೋಡಿದಾಗ ಯಾವ ವ್ಯಕ್ತಿ ಇಲಾಖೆಗೆ ಮತ್ತು ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಲ್ಲ ಅದರ ರಿಫ್ಲೆಕ್ಷನ್, ಅದ್ರ ರಿಸಲ್ಟ್, ಅದರದ್ದು ಏನದು ಪ್ರತಿಫಲ ನಮ್ಮ ಕುಟುಂಬದ ಮೇಲೆ ಆಗ್ತದೆ. ಅವರು ಇಬ್ಬರು ಮಕ್ಕಳು ಸೊಸೆ ಮತ್ತು ಒಳ್ಳೆಯ ತುಂಬ ಉತ್ತಮವಾದಂತಹ ಜಾಬ್ ಮಾಡಿದಾರೆ. ಇದಕ್ಕಿಂತ ನಾವು ಸರ್ಕಾರಿ ನೌಕರಿಗೆ ಏನೂ ಹೆಚ್ಚಿಗೆ ಬೇಕಾಗಿಲ್ಲ. ಅವರು ಮಗ ನೌಕರಿ, ಸೊಸೆ ನೌಕರಿ, ಮಗಳ ನೌಕರಿ, ಹಳೆಯ ನೌಕರಿ, ಇದಕ್ಕಿಂತ ಅವ್ರಿಗೇನು ಹೆಚ್ಚಿಗೆ ಏನು ಬಹುಶಃ ನಮ್ಮ ಸರ್ಕಾರಿ ನೌಕರರಿಗೆ ಇದು ಅತ್ಯಂತ ಕಳಸಪ್ರಾಯ ಇದೆ ಅಂತ. ತುಂಬ ಕುಟುಂಬವನ್ನು ಹೊಂದಿದಂಥ ಒಂದು ಕುಟುಂಬದ ನಾಯಕರಾಗಿದ್ದರು. ಮತ್ತು ಮೇಡಮ್ ಅವರು ಅಷ್ಟೇ. ಇವರೆಲ್ಲ ಇಷ್ಟೆಲ್ಲ ಮತ್ತು ಮೇಡಮ್ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾ ಇದ್ರು ಮನೆ ಒಳಗೆ. ಅವರು ಯಾವತ್ತೂ ಕೆಲಸದೊಳಗೆ ತೊಡಗಿಸ್ತಾ ಇದ್ರು. ಇವರು ಬೆನ್ನೆಲುಬಾಗಿ. ಕಡ್ಲಿಮಿಟ್ಟು ಸರ್ ಇಷ್ಟೆಲ್ಲ ಕೆಲಸ ಮಾಡಬೇಕಾಗಿದ್ದರೆ ಏನು ಕಾರಣ ಅಂತಂದ್ರೆ ಮೇಡಮ್ ಅವ್ರದ್ದು ಭಾಳಷ್ಟು ಪರಿಶ್ರಮ, ಭಾಳಷ್ಟು ಸರ್ನ್ನ ಅವ್ರ ಎಡಕ್ಕೆ ಬಲಕ್ಕೆ ಅವ್ರ ಸಮಸ್ಯೆಗಳು, ಆಗು ಹೋಗುಗಳು ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಮೇಡಮ್ ಅವರು ನೋಡ್ಕೊತಿದ್ದಾರೆ. ಅವರು ಆ ಶಕ್ತಿ ಇದೆ ಅಂತೇಳಿ ಕಡ್ಲಿಮಿಟ್ಟು ಸರ್ ನಮ್ಗೆ ಇವತ್ತಿನ ಈ ಶಕ್ತಿಯಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಮೇಡಮ್ ಅವರಿಗೆ ಎಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಗಿದ್ದು ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಮೇಡಮ್ ಅವರಿಗೆ. ಹೀಗೆ ಉತ್ತಮವಾದಂಥ ಈ ಚಪ್ಪಾಳಿ ಸರ್ ಮೇಡಮ್ ಅವರು ಸರ್ ಬಗ್ಗೆ ಹೇಳಿದ್ರೆ ನಮಗೆ ಅದು ಹ್ಞೂ ಅಂತೀನಲ್ಲ ಮೇಡಮ್. ನಾ ಇಲ್ಲ ಅಂದೇನ್ರಿ ಸರ್ ಹೇಳಿದಾಗ ಹೊಡಿಲಿಲ್ಲ. ಬಂಗಾರ ಸರ್ ನಾವು ಕೇಳಿದ್ರು, ನೀವು ಹೊಡಿಬೇಕಲ್ಲ ಸರ್, ಸರ್ ಹೇಳಿದ್ರು. ತುಂಬ
ಕಲ್ಟಿವೇಟರ್ಸರು. ಇನ್ನು ಹೇಳಬೇಕಂತದ್ದು ಭಾಳಷ್ಟಿದೆ, ಇನ್ನೂ ಸ್ನೇಹಿತರು ಮಾತಾಡಿರ್ತಾರೆ. ಸರ್ ಭಾಳಷ್ಟು ನೀವು ಇದು ಅದ್ಭುತವಾದಂಥ ಪ್ರೇಯರ್ ಹಾಲ್ ಇದು. ಈ ಪ್ರೇಯರ್ ಹಾಲ್ನಲ್ಲಿ ನೋಡ್ರಿ, ಅಲ್ಲಿ ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರು ಹಿಡಿದಿಂದ 1856 ಹಿಡಿದಿಂದ ತುಂಬ ಪ್ರಾಚಾರ್ಯರಾಗಿ ಹೋಗಿದ್ದಾರೆ. ಈ ಪ್ರೇಯರ್ ಹಾಲ್ನಲ್ಲಿ, ಈ ಕ್ಯಾಂಪಸ್ದಲ್ಲಿ ಕರ್ನಾಟಕ ವಿದ್ಯಾಭ್ಯಾಸ ಇರ್ಬೋದು, DSRT ಇರ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯ ಇರ್ಬೋದು, ಹಲವು ಸಂಘ ಸಂಸ್ಥೆಗಳಿಗೆ ಪುನರುತ್ಥಾನ ಮತ್ತು ಜೀವಂತಿಕೆಯನ್ನು ಕೊಟ್ಟಂತಹ ಕೇಂದ್ರ ಸ್ಥಾನ ಇದು. ಈ ಪ್ರಾರ್ಥನಾ ಮಂದಿರದಲ್ಲಿ ನಾವು ವಯೋನಿವೃತ್ತಿಯನ್ನು ತೆಗೆದುಕೊಳ್ತೀವಿ ಅಂದ್ರೆ ಇದು ಫಸ್ಟ್ ನಾವೇನ ಡೈಟ್ ತಗೊಂಡಿರಲಿಲ್ಲ. ಸ್ಮಿತಾ ಅಂತದ ವೀರಾಪುರ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದಾರ. ಸರ್ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು. ಸೊ ನಂಗೆ ಡೈಟ್ ಬಗ್ಗೆ ಏನೂ ಅಷ್ಟು ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕಡ್ಲಿಮಠ ಸರ್ರಿಂದ ಪಡ್ಕೊಂಡಿದ್ದೆ. ಆಮೇಲೆ ಡೈಟ್ ಬಂದಮೇಲೆ ಹೇಗೋ ಏನೋ ಅನ್ನೋದು ನಂಗೆ ಸ್ವಲ್ಪ ಅರ್ಥ ಆಗ್ತಿರಲಿಲ್ಲ. ಸರ್ ಬಹಳಷ್ಟು ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಡೈಟ್ ಅಂದರೆ ಏನು, ಡೈಟಲ್ಲಿ ಇರುವಂಥ ವಿಂಗ್ ಎಷ್ಟದವು, ಸೊ ಅಲ್ಲಿರುವಂಥ ಕಾರ್ಯಗಳೇನು ಅನ್ನೋದನ್ನ ಸರ್ ಅಷ್ಟು ಸಾಕಷ್ಟು ಮಾಹಿತಿಯನ್ನು ನನಗೆ ಒತ್ತಿಸ್ಕೊಟ್ರು. ಅಷ್ಟೇ TPTD ಅನ್ನೋದು ನಮ್ಗೆ ಹೊಸದಿತ್ತು. ಸೊ ಮತ್ತು TPTD ಬಗ್ಗೆ ನನಗೆ ಮಾಹಿತಿಯನ್ನು ಹೇಳ್ಕೊಟ್ಟರು. ಸಾಫ್ಟ್ವೇರ್ ಹೇಳ್ಕೊಟ್ಟೋದಂದ್ರೆ ಕಡ್ಲಿಮಠ ಸರ್ಗೆ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅದ್ರ ಜೊತೆಗೆ ಆ ಒಂದು ವ್ಯಕ್ತಿಯನ್ನು ನಮ್ಮ ಸಂಸ್ಥೆಯಿಂದ ನಾವು ಇವತ್ತು ಕಳ್ಕೊತಾ ಇದ್ದು ನನಗೆ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ ಕೂಡ ಸರ್ ಬಗ್ಗೆ. ಆಮೇಲೆ EDS ಬಗ್ಗೆ ಅಂತ ಏನೂ ಗೊತ್ತಿಲ್ಲ, ಯಾವ ಜೊತೆ ಅಲ್ಲಿರುವಂಥ ನಮ್ಮದು ಪೇಮೆಂಟ್ ಯಾವ ರೀತಿ ಪ್ರಿಂಟ್ ತೊಗೋಬೇಕು ಇದು ಅಷ್ಟು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸರ್ ಹೋಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. EDS ಬಗ್ಗೆ ಹೇಗೆ ಎಂಟ್ರಿ ಮಾಡೋದು, ಹೇಗೆ ಪ್ರಿಂಟ್ ತಗೋದು. ಸೊ ನನಗೆ ಇವತ್ತು ಸರ್ ನಮ್ಮನ್ನೆಲ್ಲ ಬಿಟ್ಟು ಅಳ್ತಾ ಇದ್ದಾರೆ ಅಂತಂದ್ರೆ ನನಗೆ ಬಹಳಷ್ಟು ಒಂದು ನೋವನ್ನು ತಂದು ಕೊಡ್ತಾ ಇದೆ. ಇನ್ನು ಸರ್ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಗೆ ಹೇಳಬೇಕಂದ್ರೆ ಸಾಕಷ್ಟು ಇದೆ, ಆದರೂ ಕೂಡ ಸಮಯದ ಅಭಾವ ಇದೆ. ಸರ್ ಬಗ್ಗೆ ಈಗ ಸ್ವಲ್ಪ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ಉಪನ್ಯಾಸಕರಾಗಿ ಸತತ 14 ವರ್ಷ 9 ತಿಂಗಳು ಸೇವೆ ಸಲ್ಲಿಸಿದ ಹಾಗೂ ಕರ್ನಾಟಕ ದಿವ್ಯಾಂಗ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ ಶ್ರೀ HP ಕಡ್ಲಿಮಠಿ ಸರ್ ಇವರು ದಿನಾಂಕ 30/4/2025 ಸೇವಾ ನಿವೃತ್ತಿ ಹೊಂದಲಿದ್ದಾರೆ. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕಮತ್ಗಿ ಗ್ರಾಮದಲ್ಲಿ 13ನೇ ಏಪ್ರಿಲ್ 1965 ಜನಿಸಿದರು. ನಾನು 2022ಕ್ಕೆ ನಾನು ಇಲ್ಲಿ ಹಿರಿಯ ಉಪನ್ಯಾಸಕ್ಕಾಗಿ ಬಂದ ಮೇಲೆ ಸಹಿತ ಅವ್ರ ಜೊತೆ ನಾವು ಉತ್ತಮವಾದಂಥ ಒಡನಾಟ ಇಟ್ಕೊಂಡಿದ್ವಿ. ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ ಅವರು, ಟೆಕ್ನಾಲಜಿ ಒಳಗೆ ಎತ್ತಿದ ಕೈ ಅವರು. ಬೇಕಾದ ನೀವು ಹೇಳಿದ್ರು ಸಹಿತ ಇಲ್ಲ ಸರ್ ಇದನ್ನ ಹಿಂಗೆ ಮಾಡೋಣ, ಹಿಂಗೆ ಆಗ್ತದೆ ಅನ್ನುವಂಥದ್ದು. ಆಮೇಲೆ ಸ್ನೇಹಜೀವಿ, ಆಮೇಲೆ ಅಂಬೋಗಿ ಸರ್ ಹೇಳಿದಾಗ ಸುಮ್ಮನೆ ಕೊಡುವಂಥ ಮನುಷ್ಯ ಅಲ್ಲ. ಬೇರೆ ಬೇರೆ ಈಗ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ನಮ್ಮ ET ವಿಭಾಗದಿಂದ ಮ್ಯಾಗ್ಝಿನ್ ಅಥವಾ ಬೇರೆ ಬೇರೆ ನಮ್ಮ ಟೆಕ್ನಾಲಜಿ ರಿಲೇಟೆಡ್ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಅದಕ್ಕೆ ನಾವು ಕಡ್ಡಾಯವಾಗಿ ನಾವು ಏನು ಮಾಡ್ತೀವಿ, ಕಡ್ಲಿಮಠ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಸರ್ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಹೇಳೋಣ, ನೀವು ಬರೇ ಇಲ್ಲ ಸರ್ ಬರೀ ಹೇಳೋಣ. ಯಾವಾಗಲೂ ಇಲ್ಲ ಅಂತಿದ್ದಿಲ್ಲ. ಒಳ್ಳೆಯ ರಿಸೋರ್ಸ್ ಪರ್ಸನ್ ಅವ್ರು. ನಾವು ಅವ್ರಿಗೂ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಯೂಶಲಿ ನಿವೃತ್ತಿ ಕೇವಲ ದೇಹಕ್ಕೆ ಮಾತ್ರ, ವಯಸ್ಸಿಗೆ ಮಾತ್ರ ಇರ್ತದೆ, ಅದರ ಪ್ರವೃತ್ತಿಗೆ ಇರೋಂಗಿಲ್ಲ. ಓಕೆ, ಅದಕ್ಕೆ ಅವರು ನಿವೃತ್ತಿ ನಂತರ ಸಹಿತ ಈಗ ನಾವು ನಿವೃತ್ತಿ ಒಳಗೆ ಏನಾಗ್ತದೆ, ನಾವು ಈ ಸರ್ಕಾರಿ ನೌಕರಿ ಒಳಗೆ ನಾವು ಸಹಿತ ನಿವೃತ್ತಿ ಹತ್ರ ಬರ್ತಾ ಇದ್ದೇವೆ. ಹಾಗಾದ್ರೆ ವಾಟ್ ಈಸ್ ರಿಟೈರ್ಮೆಂಟ್, ವಾಟ್ ಇಸ್ ದ ಡೆಫಿನಿಷನ್ ಆಫ್ ರಿಟೈರ್ಮೆಂಟ್ ಅಂತ ಹೇಳಿ ನೋಡಿದಾಗ ಹಾಗಾದ್ರೆ ಏನದು ಬಹಳ ಮಂದಿ ಬೇರೆ ಬೇರೆ ಹೇಳ್ತಾ ಇದ್ರು. ಮೂಲತಃ ಕಮತಿಯವರು ಅಂತ. ಈಗಾಗಲೇ ನಮ್ಮ ಇಲ್ಲಿ ಮನೋಳಿ ಸರ್ ಕೂಡ ರಿಟೈರ್ಡ್ ಆಗಿದ್ದಾರೆ, ಸಾವುಕಾರ ಮೇಡಮ್ ಕೂಡ ರಿಟೈರ್ಡ್ ಆಗಿದ್ದಾರೆ. ಭಾಗಶಃ ಬಾಗಲಕೋಟೆ ಜಿಲ್ಲೆಯವರೇ ಸಿಂಹಪಾಲನ್ನ ಹೊಂದಿ ಈ ಧಾರವಾಡ ಜಿಲ್ಲೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಬಾಗಲಕೋಟೆ ಜಿಲ್ಲೆಯವರೇ ಆಗಿರ್ತಕ್ಕಂಥ ಶ್ರೀಯುತ ಕಡ್ಲಿಮಠ ಸರ್ ಅವರು ಗುಡೇದಗುಡ್ಡದಲ್ಲಿ ಇದ್ದು ಸೇವೆ ಸಲ್ಲಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದಿಗೆ ಒಡನಾಟವನ್ನು ಹೊಂದಿರತಕ್ಕಂಥ ಬಾಗಲಕೋಟೆಯವರಾಗಿರ್ತಕ್ಕಂಥ ಶ್ರೀಯುತ ಗಜೇಂದ್ರ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವರೊಂದಿಗಿನ ಹಿಂದಿನ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ರು. ಸರ್ ಜೋಡಿ ಒಳ್ಳೆಯ ಸಂಬಂಧ ಮತ್ತು ಒಳ್ಳೆಯ ಬಾಂಧವ್ಯ ನಮ್ಮದಾಗಿತ್ತು. ಇಂದಿನವರೆಗೂ ಅವರು ನಮ್ಮನ್ನ ನೆನಪಿನಿಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ಕರೆದಿದ್ದಾರೆ ಅಂತಂದ್ರೆ ನಮ್ಗೆ ಎಷ್ಟೊಂದು ಗಾಢವಾದ ಸಂಬಂಧ. ಅವರು ಹಾಗೇನೆ ಮೃದು ಸ್ವಭಾವದವರು ಕಡ್ಲಿಮಠಿ ಸರ್, ಎಲ್ಲರನ್ನೂ ಹಂಚ್ಕೊಂಡು ಹೋಗ್ತಾರೆ ಅಂತ ಬಹಳ ಅಪ್ರಿಸಿಯೇಟ್ ಮಾಡಿದ್ರು ಅವ್ರ ಬಗ್ಗೆ.
ಬಹಳ ಶ್ಲಾಘನೀಯವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗೇನೆ ಹೇಳಿದರು ಅವರು ಡಿಜಿಟಲ್ ವಿಷಯದ ಬಗ್ಗೆ ತುಂಬಾನೇ ಜ್ಞಾನ ಹೊಂದಿರತಕ್ಕಂಥವ್ರು. ನಾನು ಕೂಡ ಸರ್ ಹೇಳಿದೆ, ಹೌದು ಸರ್, ನಮ್ಮ ಕಚೇರಿಯಲ್ಲಿ ಡಿಜಿಟಲ್ ಕ್ರಾಂತಿಯ ಹರಿಕಾರರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಯಾಕಂತಂದ್ರೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅದರದ್ದೇ ಇರ್ತಕ್ಕಂಥ ಪ್ರತಿ ವರ್ಷನೂ ಅದು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತದೆ. ಪ್ರತಿ ವರ್ಷ ಬದಲಾವಣೆ ಆಗ್ತದೆ. ನಾವು ಅಕೌಂಟ್ಸ್ದವರಾಗೆ ಅಕೌಂಟ್ಸ್ ಬಗ್ಗೆ ಸಾಕಷ್ಟು ಗೊಂದಲಮಯವಾಗಿರ್ತದೆ. ಯಾವುದು ATC, ಯಾವುದು ADD, ಯಾವುದು AMS, 108 ಉಪನಿಯಮಗಳಲ್ಲಿ ಬರೋದ್ರಿಂದ ನಮಗೆ ಸಾಕಷ್ಟು ಗೊಂದಲ ಆಗಿರ್ತದೆ. ಆದಾಗ್ಯೂ ಸಹಿತ ಅವರು ಉಪನ್ಯಾಸಕ ಹುದ್ದೆಯಲ್ಲಿ ಇದ್ದುಕೊಂಡು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಅನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಾಗಿ ಬಾಕಿ ವೇತನ ಬಿಲ್ಲನ್ನು ತೆಗಿಬೇಕಾದ್ರೆ ಡ್ಯೂ ಟ್ರಾನ್ ಡಿಫರೆನ್ಸ್ ಅದನ್ನು ಕೂಡ ಈ DA ಕಾಲಕ್ಕೆ ಬದಲಾವಣೆ ಆಗಿರ್ತಕ್ಕಂಥ DAಗಳ ಬಗ್ಗೆನೂ ಕೂಡ ಅವರು ಗಮನದಲ್ಲಿಟ್ಟುಕೊಂಡು ಅದನ್ನು ಕೂಡ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಅವರು ಡಿಜಿಟಲ್ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಅವರ ಈ ಪ್ರತಿಭೆಯನ್ನ ನೋಡ್ಕೊಂಡ್ಬಿಟ್ಟು ನಿವೃತ್ತಿ ನಂತರದೂ ಸಹ ಈ ಧಾರವಾಡ ಜಿಲ್ಲೆಯ ತಾಲೂಕಿನ ಒಬ್ಬರು ಕ್ಷೇತ್ರ ಚುನಾವಣಾಧಿಕಾರಿಗಳ ಕಚೇರಿಯವರು ಕೂಡ ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ಸರ್, ದಯವಿಟ್ಟು ನಮ್ಮ ತಾಲೂಕಿಗೆ ಬಂದ್ಬಿಟ್ಟು ನಮ್ಮ ಎಲ್ಲ ಶಿಕ್ಷಕರಿಗೆ ಆದಾಯ ತೆರಿಗೆಯನ್ನು ಸಿದ್ಧಪಡಿಸುವ ಬಗ್ಗೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಳ್ತಕ್ಕಂಥದ್ ಬಗ್ಗೆ ಆಗಲಿ ದಯವಿಟ್ಟು ತಾವು ಬಂದು ಹೇಳಬೇಕು ಅಂತ. ಹೀಗೆ ನಮ್ಮ ಜಿಲ್ಲೆ, ನಮ್ಮ ಧಾರವಾಡ ಡಯಟಿನ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಡಯಟ್ನ ಒಂದು ಅಭಿಮಾನ ಸಂಗತಿ ಆಗಿರ್ತದೆ. ಒಟ್ಟಾರೆಯಾಗಿ ಇವತ್ತು ಅವರು ಅಂತ ಒಬ್ಬ ಪ್ರತಿಭಾನ್ವಿತ ಉಪನ್ಯಾಸಕರು ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಗೆ ತುಂಬಲಾರದ ದುಃಖ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಕಚೇರಿಗೂ ಸಂಪನ್ಮೂಲ ವ್ಯಕ್ತಿ ಆಗಿರ್ತಕ್ಕಂಥವ್ರು ಇವತ್ತು ಆ ಸಂಪತ್ತನ್ನು ಕಳ್ಕೊತೀವಿಯಲ್ಲ, ಆ ಸಂಪತ್ತನ್ನ ಕಳ್ಕೊಳ್ತಾ ಇದೀವಲ್ಲ ಅನ್ನೋ ಖೇದ, ದುಃಖ ನಮ್ಗೆ ಸಹಜವಾಗಿ ಮೂಡ್ತಾ ಇದೆ. ಆದ್ರೂ ಸಹಿತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ, ಸರ್, ತಾವು ದಯವಿಟ್ಟು ನಿವೃತ್ತಿ ನಂತರದಲ್ಲೂ ಕೂಡ ನಮ್ಮ ಕಚೇರಿಗೆ ಬಂದ್ಬಿಟ್ಟು ಇಂಥ ಡಿಜಿಟಲ್ ವಿಷಯಗಳ ಬಗ್ಗೆ, ಯಾಕಂದ್ರೆ ಯುವ ಪೀಳಿಗೆ, ಯುವ ನೌಕರರ ಬಗ್ಗೆ ತಾವು ಸಾಕಷ್ಟು ಅಭಿಮಾನ ಹೊಂದಿದ್ದೀರಿ ಸರ್. ನಮ್ಗೆ ನಿಮ್ಮಿಂದ ಸಾಕಷ್ಟು ಮಾರ್ಗದರ್ಶನ ಬೇಕಾಗಿರ್ತದೆ. ದಯವಿಟ್ಟು ಬಂದು ನಮಗೆ ಸಲಹೆ ಸೂಚನೆ ನೀಡಬೇಕು ಅಂತ ಅವ್ರಿಗೂ ಕೂಡ ನಾನು ವಿನಂತಿಸ್ಕೊಳ್ತಾ ಇವತ್ತಿನ ನನ್ನ ಅನಿಸಿಕೆಯನ್ನ ಮುಗಿಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದ. ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಎಷ್ಟು ಸತ್ಯವೋ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬರು ಪುರುಷರು ಇರ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಡ್ಲಿಮೆಟ್ಟಿ ಸರ್ ಉತ್ತಮವಾದಂತಹ ಒಂದು ವೃತ್ತಿಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಮಪಾಲು ಅವರ ಧರ್ಮ ಪತ್ನಿಗೆ ಸಲ್ಲಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ಒಬ್ಬ ಉತ್ತಮ ಗೃಹಿಣಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಡ್ಲಿಮಟ್ಟಿ ಸರ್ ಕಾರಣ. ಸತಿಪತಿಗಳು ಸಮಾನತೆಯಿಂದ ಹೋದಾಗ ಮಾತ್ರ ಆ ಒಂದು ಕುಟುಂಬ ಉತ್ತಮ. ಅವರೆಲ್ಲ ಅವ್ರ ಕುಟುಂಬದವರು ಬಂದಿದ್ದಾರೆ, ಎಲ್ಲರೂ ಅವ್ರನ್ನ ಹೊಗಳ್ತಾ ಇದ್ರಿ, ಅದಕ್ಕೆ ಕಾರಣ ಒಂದು ಸತಿಪತಿಗಳು ಅಂತ ಹೇಳಿ ಅನ್ನೋದನ್ನ ಇಷ್ಟಪಡ್ತೀನಿ. ನಾವು ಸಂಘಟನೆಯನ್ನು ಕಟ್ಟಬೇಕಾದ್ರೆ ಸರ್ ಜೊತೆಗೆ ಒಂದು ಚರ್ಚೆಯನ್ನು ನಾವು ಮಾಡಿದೆ. ಸರ್, ಹೆಣ್ಮಕ್ಳ ಸಂಘಟನೆ ಎಲ್ಲಿಯೂ ಇಲ್ಲ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿಯೂ ಕೂಡ ಇಲ್ಲ. ಹೆಣ್ಮಕ್ಳಿಗೆ ಶಿಕ್ಷಕಿಯರಿಗೆ ಒಂದು ಸಂಘಟನೆ ಅವಶ್ಯಕತೆ ಇದೆ, ಅದನ್ನ ನಾನು ಕಟ್ಟಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳಿ ಅಂದಾಗ ಅವ್ರು ಹೇಳಿದರು, ದಿವ್ಯಾಂಗ ನೌಕರರಿಗೆ ಯಾವ ರೀತಿ ಒಂದು ಸಂಘಟನೆ ಅವಶ್ಯಕತೆ ಇದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸಂಘಟನೆ ಬಹಳಷ್ಟು ಅವಶ್ಯಕತೆ ಇದೆ. ಉತ್ತಮ ನಿರ್ಧಾರ ತಗೊಂಡ್ರಿ, ನೀವು ಅದನ್ನು ಕಟ್ಟ್ರಿ, ನಿಮ್ಗೆ ಏನು ಬೇಕು ನಾನು ಹೆಲ್ಪ್ ಮಾಡ್ತೀನಿ, ಸಹಾಯವನ್ನು ಮಾಡ್ತೀನಿ, ಮಾರ್ಗದರ್ಶನ ಮಾಡ್ತೀನಿ ಅಂತ ಅವತ್ತು ಮಾತುಕೊಟ್ಟಿದ್ರು. ಜೊತೆಗೆ ತಾಂತ್ರಿಕತೆಯಲ್ಲಿ ಕೂಡ ನನಗೆ ಹೆಜ್ಜೆಗೂ ಅವರು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತು ವೆಬ್ಸೈಟ್ ಓಪನ್ ಮಾಡೋದಿರ್ಬೋದು. ಇವತ್ತು ಇಡೀ ರಾಜ್ಯದಲ್ಲಿ ತಾಂತ್ರಿಕತೆಯಲ್ಲಿ ಎತ್ತಿದ ಕೈ ಅಂದರೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘಟನೆ. ಅಂತಹ ಒಂದು ಸಂಘಟನೆಗೆ ನಮಗೆ ಹೆಜ್ಜೆಗೂ ಕಡ್ಲಿಮಟ್ಟಿ ಸರ್ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಧಾರವಾಡ ಶಹರದ ನೋಡಲ್ ಅಧಿಕಾರಿಗಳಾಗಿ ಬಹಳ ವರ್ಷ ಕೆಲಸವನ್ನ ಮಾಡಿದ್ರು ಕೂಡ ಯಾರಿಗೂ ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ಅವರು ಯಾವತ್ತೂ ನಡ್ಕೊಂಡಿಲ್ಲ. ಸ್ನೇಹಿತರಂತೆ ಉತ್ತಮ ಮಾರ್ಗದರ್ಶನ, ತಪ್ಪು ಮಾಡಿದಾಗ ನಯವಾಗಿ ಅವರನ್ನ ತಿದ್ದಿ ಈ ರೀತಿ ಮಾಡಬೇಡ್ರಿ, ಹೀಗೆ ಮಾಡ್ರಿ ಅಂತ ಎಚ್ಚರಿಸಿದ್ದು ಕೂಡ ಉಂಟು ಅವರು. ಅದೇ ರೀತಿಯಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಕೂಡ ಶಿಕ್ಷಕಿಯರಿಗೆ ಉತ್ತಮ ಕೆಲಸಗಳನ್ನ ಮಾಡಿದಾಗ ಕೂಡ ಅಷ್ಟೇ ಅವರು ಉತ್ತಮ ಪ್ರೋತ್ಸಾಹದಾಯಕವಾದಂತಹ ಮಾತುಗಳನ್ನ ಮಾಡಿದ್ದು ಉಂಟು. ಯಾಕಂದ್ರೆ ಶಿಕ್ಷಕಿಯರಿಗೆ ಕೆಲಸವನ್ನ ಮಾಡಬೇಕಂದ್ರೆ ಸ್ಫೂರ್ತಿಯನ್ನು ತುಂಬಬೇಕಾದವರಂತೂ ಅಧಿಕಾರಿಗಳು. ಅವರು ಯಾವ ರೀತಿ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರ ಅಷ್ಟೇ ಶಿಕ್ಷಕಿಯರು ನೆಮ್ಮದಿಯಾಗಿ ಇವತ್ತು ಪಾಠವನ್ನ ಮಾಡಲಿಕ್ಕೆ
ಸಾಧ್ಯ ಇದೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಕಳ್ಳಿಮಟ್ಟಿ ಸರ್. ಇವತ್ತು ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ಇವತ್ತು ನಮ್ಮ ಧಾರವಾಡ ಶಹರದಲ್ಲಿ ಕೂಡ ಹುಗ್ಗಿ ಸರ್ ಬಂದಿರ್ಬೋದು. ಬಹಳಷ್ಟು ಜನರ ಶಿಕ್ಷಕರಿಗೆ ಇವತ್ತು ಸೊಸೈಟಿಯಲ್ಲಿ ಇರ್ಬೋದು, ಬಿ ಒ ಆಫೀಸ್ನಲ್ಲಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಮಾಡಿಸೋದ್ರಲ್ಲಿ ಇವತ್ತು ಎಲ್ಲರಿಗೂ ಇವತ್ತು ಟೈಮ್ ಕೂಡ ನೋಡ್ತಾ ಇಲ್ಲ. ಶಾಲಾ ತಮ್ಮ ಅವಧಿ ಮುಗಿದ ಮೇಲೆ ಸಾಯಂಕಾಲ ಕೂಡ ಎಂಥ ಟೈಮ್ದಲ್ಲಿ ಕೂಡ ಫೋನ್ ಎತ್ತಿ ಮಾರ್ಗದರ್ಶನವನ್ನು ಮಾಡಿದಂಥವ್ರು ಸರ್. ಹೀಗಾಗಿ ಅಂಥವ್ರು ಇವತ್ತು ಬಹಳಷ್ಟು ಸಂತೋಷದಿಂದ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಸರ್. ಈಗಾಗಲೇ ನಿಮ್ಗೆ ಆಫರ್ ಕೂಡ ಬಂದಿದೆ, ನಿವೃತ್ತಿ ಶಿಕ್ಷಕರೇ ಬರ್ರಿ ಅಂತ ಹೇಳಿ. ಹಾಗೂ ಅಶೋಕ್ ಕಡ್ಲಿಮಟ್ಟಿ ಅವರೇ ಹಾಗೂ ಎಸ್ ಪಿ ಕಡ್ಲಿಮಟ್ಟಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಕಡ್ಲಿಮಟ್ಟಿ ಅವರೇ ಮತ್ತು ಈ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿಯವರೇ, ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ರೀತಿಯಾದಂಥ ಒಂದು ಅನುಭವವನ್ನು ಪಡೆದಂಥ ಎಲ್ಲ ಶಿಕ್ಷಕ ಸಮುದಾಯದವರೇ ಮತ್ತು ಗುಳೇದಗುಡ್ಡದಿಂದ ಬಂದಿರತಕ್ಕಂಥ ಅವರ ಒಂದು ಸಹಪಾಠಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಭಜೇಂದ್ರಿ ಅವರೇ, ಸಜ್ಜನ್ ಸರ್ ಅವರೇ, ಹಿರೇಮಠ್ ಸರ್ ಅವರೇ, ಎಲ್ಲ ಮಿತ್ರರೇ, ಈಗ ಕಡ್ಲಿಮಠ್ ಸರ್ ಅವರ ಪರಿಚಯ ಆಗಿದ್ದು ಪರಿಚಯಾತ್ಮಕ ಇದರ ತರಬೇತಿಯಲ್ಲಿ ಕ್ಲಾಸ್ನಲ್ಲಿ 1986 ಜೂನ್ 13ನೇ ತಾರೀಕಿನ ದಿವಸ ಪ್ರಥಮವಾಗಿ ಇದೇ ಪಕ್ಕದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಶಿಕ್ಷಣ ಮಹಾವಿದ್ಯಾಲಯದ ಒಂದು ಪರಿಚಯ ಇದರಲ್ಲಿ ಅವರವ್ರ ಊರಿನ ಒಂದು ಪರಿಚಯ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಶಿರೂರಿನವರು ಅಂತಂದಾಗ ಅವರು ಬಹಳಷ್ಟು ಇದು ಮಾಡಿದ್ರು. ನಮ್ಮ ಊರಿನ ಪಕ್ಕದಲ್ಲೇ ಅವರು ಅನ್ನುವಂಥ ರೀತಿಯಿಂದ ಆ ಕ್ಲಾಸ್ ಮುಗಿದ ತಕ್ಷಣ ನನ್ನನ್ನು ಭೇಟಿಯಾಗಿ ಸರ್ ನಾನು ಈ ಕಮಿಟಿಗೆ ಅವರು ಅಂತಂದರು. ಅವತ್ತಿನಿಂದ ಇವತ್ತಿನವರೆಗೆ 1986ರಿಂದ ಇಲ್ಲಿವರೆಗೆ ಬಹಳಷ್ಟು ಒಡನಾಟದಲ್ಲಿದ್ದಂಥವ್ರು. ನಿಜವಾಗಿ ಅದೇನಂತಲ್ಲ, ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡದೆ ಮಾಡುವನು ಆಡಿ ಮಾಡದವನು ಅಧಮನನು. ಹಾಗೆ ಇವರು ನಿಜ ಜೀವನ ವ್ಯಕ್ತಿತ್ವ ಅನ್ನುವಂಥದ್ದು ಅಂತರಾತ್ಮಕವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಆಡದೆ ಮಾಡ್ತಕ್ಕಂಥವ್ರು. ಈಗ ನೀವು ಹೇಳಿದ್ರಿ ಅವರೊಂದು ಡಿಜಿಟಲ್ ಕ್ರಾಂತಿಯನ್ನು ಮಾಡಿದಂಥವ್ರು. ನಿಜವಾಗಿ ಈ ಒಂದು ಜಿಲ್ಲೆ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಅವರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸಾಕಷ್ಟು ರೀತಿಯಾದಂಥ ಮಾಹಿತಿಯನ್ನು ಅವರು ಒದಗಿಸಿದ್ದಾರೆ. ನಾವು ಸಹಿತ ಅವರಿಂದ ಅನೇಕ ರೀತಿಯಾದಂಥ ಒಂದು ಮಾಹಿತಿಯನ್ನು ಪಡೆದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಟ್ಟಿದ್ದೇವೆ. ಮಾರ್ಚ್ ತಿಂಗಳು ಬಂದರೆ ಫೆಬ್ರವರಿ ಎಂಡ್ ಬಂತಂದ್ರೆ ಅವರು ಎಲ್ಲರಿಗೂ ತಾವು ಒಂದು ಇದನ್ನು ಕಳಿಸ್ತಾ ಇದ್ರು ಸಾಫ್ಟ್ವೇರ್ದು. ಅದನ್ನು ಓಪನ್ ಮಾಡಿ ಓಪನ್ ಮಾಡಿ ಮಾಡಿ ಒಂದು ಇದನ್ನು ಕಳಿಸಿದ್ರೆ ಅಂದ್ರೆ ಆ ಸಂಸ್ಥೆ ಎಲ್ಲರಿಗೂ ಉಪಯೋಗ ಆಗ್ತಾ ಇತ್ತು. ಅದೇ ರೀತಿಯಾಗಿ ಅವರು ವಿಕಲಚೇತನರಿಗೆ ಯಾವ್ಯಾವ ರೀತಿಯಂಥ ಸರ್ಕಾರದ ಸೌಲಭ್ಯಗಳಿವೆ ಆ ಎಲ್ಲ ಸೌಲಭ್ಯಗಳನ್ನ ಅವರು ಒಂದು ಇದರಲ್ಲಿ ಸಾಫ್ಟ್ವೇರ್ನಲ್ಲಿ ಕಳಿಸ್ತಾ ಇದ್ರು. ಅದರೆಲ್ಲ ಮಾಹಿತಿ ನಾನು ಸಹಿತ ಎಷ್ಟೋ ಮಂದಿಗೆ ಉಪಯೋಗ ಕೊಟ್ಟಿದ್ದೇನೆ, ಅಂದ್ರೆ ಅವರಿಗೆ ಮಾರ್ಗದರ್ಶನ ಕೊಟ್ಟಿರ್ತೇವೆ. ನಿಜವಾಗಿ ಕಡ್ಲಿಮಠ್ ಸರ್ ಅವರು ಬಹಳಷ್ಟು ಹೃದಯ ವೈಶಾಲ್ಯದವರು. ನಾವು B.Ed ಕಲಿಯುವಂಥ ಸಂದರ್ಭದಲ್ಲಿ B.R. ಪಾಟೀಲ್ ಅನ್ನುವಂಥ ಉಪನ್ಯಾಸಕರು ಒಂದು ಕೊಟೇಶನ್ ಕೊಟ್ಟಿದ್ರು. ಇವತ್ತಿನ ನಮ್ಮ ದೇಶಕ್ಕೆ ವಿಜ್ಞಾನಿಗಳ ಕೊರತೆ ಇಲ್ಲ, ಶಿಕ್ಷಕರ ಕೊರತೆ ಇಲ್ಲ, ಕಲಾಕಾರರ ಕೊರತೆ ಇಲ್ಲ, ವಿಶ್ವಭಾವಿಗಳ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಲು ಶಿಕ್ಷಕರಾದವರು ಪ್ರಯತ್ನಿಸಬೇಕು. ಕೇವಲ ಪರೀಕ್ಷೆ ತೇರ್ಗಡೆ ಎನ್ನುವಂಥ ದೃಷ್ಟಿಯಿಂದ ಶಿಕ್ಷಕ ವೃತ್ತಿಯನ್ನು ತೆಗೆದುಕೊಂಡದ್ದೇ ಆದರೆ ಅಪರಾಧವಾಗಿದೆ. ಹಾಗೆ ನಾವು ಕೇವಲ ವೃತ್ತಿಗಾಗಿ ವೇತನಕ್ಕಾಗಿ ದುಡಿಯತಕ್ಕಂಥ ಮನೋಭಾವ ಇದ್ರಂದ್ರೆ ಯಾವ ಬದಲಾವಣೆಯೂ ಆಗೋದಿಲ್ಲ. ಆ ರೀತಿಯಾಗಿ ನನ್ನವರು ಅನ್ನುವಂಥ ರೀತಿಯೊಳಗೆ, ನಮ್ಮವರು ಅನ್ನುವಂಥ ರೀತಿಯೊಳಗೆ, ವಿಶ್ವಭಾವಿಗಳನ್ನುವಂಥ ರೀತಿಯೊಳಗೆ ಕರ್ತವ್ಯ ನಿರ್ವಹಿಸಿದಾಗ ಅವರು ಬೆಳಕಿಗೆ ಬರ್ತಾರೆ. ಬುದ್ಧ, ಬಸವಣ್ಣ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್ ಇವರೆಲ್ಲರೂ ಯಾವ ರೀತಿಯಾಗಿ ಇದು ಮಾಡಿದ್ರೆ ಅವರು ಡಿಸೈರ್ಲೆಸ್ ಮೋಟಿವೇಟೆಡ್ ಆಕ್ಷನ್, ಅಂದ್ರೆ ಪ್ರತಿಫಲ ಅಪೇಕ್ಷೆ ಮಾಡದೆ ಅವ್ರ ಕಾರ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ಇವತ್ತು ಅಳಿದು ಹೋದರೂ ಅವ್ರ ವ್ಯಕ್ತಿತ್ವ ಅನ್ನುವಂಥದ್ದು ಉಳಿದು ಬಂದಿದೆ. ಹಾಗೆ ನಮ್ಮ ಕಡ್ಲಿಮಠ್ ಸರ್ ಅವರು ಇನ್ಕಮ್ ಟ್ಯಾಕ್ಸ್ ಮಾಹಿತಿಯನ್ನ ಯಾವ ಇದಕ್ಕಾಗಿ ತಿಳಿಲ್ಲ, ಅದರಿಂದ ಅಕಸ್ಮಾತ್ ಒಂದು ನಿರ್ಧಾರ ಮಾಡಿದ್ರು, ಆ ಬಂದಂಥ ಹಣ ವಿಕಲಚೇತನರಿಗಾಗಿ ಉಪಯೋಗ ಆಗಬೇಕು. ಇಂತಿಷ್ಟು ಫೀಸ್ ಮಾಡಿದ ನಂತರ ಆ ಬಂದಂಥ ಹಣ ಸಹಿತ ಇಂಥವ್ರಿಗೆ ಬಾಳಿಗೆ ಬೆಳಕಾಗಲಿ ಅನ್ನುವಂಥ ರೀತಿಯೊಳಗೆ ಅವರು ಯಾವುದನ್ನೂ ಇದು ಮಾಡಿದ್ರು. ಯಾವ ವ್ಯಕ್ತಿ ನಿರೀಕ್ಷೆ ಮಾಡದೆ ಪ್ರಯತ್ನ ಮಾಡ್ತಾನೆ, ದೇವರನ್ನು ಕೊಡ್ತಾನೆ. ಅದಕ್ಕೆ ಉದಾಹರಣೆಗೆ ಅವರು ಸಾಕಷ್ಟು ಮಂದಿ ಹೇಳಿದ್ದಾರೆ. ಅವರ ಮಗ, ಸೊಸೆ, ಅಳಿಯ ಮತ್ತು ಮಗಳು ಇವರೆಲ್ಲರೂ ಒಂದು ಪ್ರತಿಷ್ಠಿತವಾದಂಥ ಉದ್ಯೋಗದಲ್ಲಿದ್ದಾರೆ. ಈಗ ಬಹಳಷ್ಟು ಮಂದಿ ಇವತ್ತು ಅಧಿಕಾರ ಸಿಕ್ಕೈತಂತಂದು ಭಾಳ ಅವರ ವೇತನ ಅಲ್ಲದೆ ಇನ್ನಿತರಕ್ಕಾಗಿ ಆಸೆ ಪಡ್ತಾರೆ.
ಆದರೆ ಅದರ ಪ್ರಭಾವ ಏನಾಗುತ್ತೆ ಅಂದ್ರೆ ಮಕ್ಕಳ ಮೇಲೆ ಆಗುತ್ತೆ. ನಮ್ಮ ಅಪ್ಪ ಇಂಥ ತೊಂದರೆ ಅವ್ರಿಗೆ ಬಂದಂಥದ್ದು ದೌರ ಸುರಿಸಲಾರ್ದಂತ ಹಣ ಬರ್ತೈತಲ್ಲ, ಅದು ಬೇರೆ ರೀತಿಯಾಗಿ ಇದಾಗುತ್ತೆ. ಅದರ ಪ್ರಭಾವ ಮಕ್ಕಳ ಮೇಲೆ ಬರ್ತೈತಿ. ಕುಡಿಲಿಕ್ಕೂ ಏನಾದ್ರು ಮಾಡಿ ಸೇವೆ ಮುಗಿಯೋರೊಳಗಾಗಿ ಅವ್ರು ಏನಾಗ್ತಾರೆ ಅಂದ್ರೆ ಅವರು ಶಿವನ ಪಾದಕ್ಕೆ ಹೋಗುವಂಥವ್ರು ಇರ್ತಾರೆ. ಆ ರೀತಿಯಾಗಿ ಯಾವ ಒಳ್ಳೆ ರೀತಿಯಾದಂಥ ತಂದೆ ಇದ್ರೆ ಅಂದ್ರೆ ಒಳ್ಳೆ ರೀತಿಯಾದಂಥ ಮಕ್ಕಳು ಇರ್ತಾರೆ ಅನ್ನುವಂಥ ಉದಾಹರಣೆಯಾಗಿ ಅವರು ಇದಾಗಿದ್ದಾರೆ. ನಿಜವಾಗಿ ಅವರ ಸಹೋದರ ನಿಮ್ಗೆ ಭಾಳ ಇದಾಗಿರ್ಬೇಕಿಲ್ಲ, ನಮ್ಗೆ ಭಾಳಷ್ಟು ಪರಿಚಯ ಇಲ್ಲ. ಅಶೋಕ್ ಕಡ್ಡಿಮಟ್ಟಿ ಅವರು ಸಹಿತ ಅವರ ಒಂದು ಕುಟುಂಬದ ಏಳಿಗೆಗಾಗಿ ಸಾಕಷ್ಟು ಇದು ಮಾಡಿದ್ರು. ನಮ್ಮ ತಮ್ಮ ಇದಕ್ಕೆ ಹೋಗಿ 1988 ನಮ್ದು 87 BEd ಮುಗಿದ್ವಿ. BEd ಮುಗಿದ ತಕ್ಷಣ ವಿಭಾಗ ಮಟ್ಟದ ನೇಮಕಾತಿ ಸಮಿತಿ ಮೂಲಕ ಇದಕ್ಕೆ ಆದೇಶ ಬಂದು ಅಂದ್ರೆ ಅರ್ಜಿ ಕರೆದ್ರು. ಅರ್ಜಿ ಕರೆದ ನಂತರ 90ರಾಗ ವಿಭಾಗ ಮಟ್ಟದ ನೇಮಕಾತಿ ಸಮಿತಿ ಮೂಲಕ ಆಯ್ಕೆಯಾದರು. ಅದಕ್ಕಿಂತ ಪೂರ್ವದಲ್ಲಿ 1982 ಲೋಕಲ್ ಕ್ಯಾಂಡಿಡೇಟು, 84, 85, 86 ಕಾಂಟ್ರಾಕ್ಟ್ ಬೇಸಿಸು, ಆ ನಂತರ 90ರಾಗ ನೇರ ನೇಮಕಾತಿ ಆಯಿತು. ಎಲ್ಲದೂ ಏನಂತಂದ್ರೆ ಒಂದೊಂದು ರೀತಿಯಿಂದ ಉಪಯೋಗ ಆಗ್ತದೆ. ಹಾಗೆ ನಮ್ಮ ಕಡ್ಲಿಮಟ್ಟಿ ಸರ್ ಅವರು ನಮ್ಮ ಊರಿನ ಪಕ್ಕದವರು, ಯಾವ ಬಳೆ ಹುಚ್ಚೇಶ್ವರ ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಅವರು ಅದೇ ಎತ್ತನ ಮಾಮರ ಎತ್ತನ ಕೋಗಿಲ ಎತ್ತನ ಎತ್ತ ಸಂಬಂಧವೇ ಅನ್ನೋ ಹಾಗೆ ಅವರು ಇದ್ದಿದ್ದು ಹುಟ್ಟಿ ಬೆಳೆದಿದ್ದು ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಕಮತಿಗೆಯಲ್ಲಿ, ಆದರೆ ಅವ್ರು ಬೆಳಕು ನೀಡಿದ್ದು ಇಲ್ಲಿ. ಹಾಗೆ ಜೀವನದೊಳಗ ಯಾರು ಎಲ್ಲೇ ಏನಾದ್ರು ಆಗ್ಬೇಕು ಅನ್ನುವಂಥ ಭಗವಂತ ಅವರ ಇದನ್ನು ಮಾಡಿರ್ತಾನ. ಆ ರೀತಿಯಾಗಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತು ಸದಾಕಾಲ ನೀಡಲಿ ಅಂತಂದು ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಉಪನ್ಯಾಸಕರಾದಂತಹ ಶ್ರೀಯುತ ಕಡ್ಲಿಮಟ್ಟಿ HP ಗುರುಗಳಿಗೆ, ಸಾಹೇಬರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರಿಗೆ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮಹನೀಯರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕಡ್ಲಿಮಟ್ಟಿ ಸರ್ ಮತ್ತು ನಾವು ಒಂದೇ ಜಿಲ್ಲೆಯವರು, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದವರು ನಾವು. ಅವರು ಕೂಡ ಹುನಗುಂದ ತಾಲೂಕು, ನಮ್ಮ ಕೂಡಲ ಸಂಗಮ ಹುನಗುಂದ ತಾಲೂಕಿನಲ್ಲಿ ಬರುತ್ತೆ. ಅವರು ಹುನಗುಂದ ತಾಲೂಕಿನವರೇ. ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು, ಒಬ್ಬರು ಅಧಿಕಾರಿಗಳಾಗಿ ಹೇಗಿರಬೇಕು ಅನ್ನೋದನ್ನು ಮತ್ತು ಶಿಕ್ಷಕರ ಸ್ನೇಹಿಯಾಗಿ ಮಾರ್ಗದರ್ಶಿಯಾಗಿ ಹೇಗಿರಬೇಕು ಅನ್ನತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಂಥದ್ದು. ನಮ್ಮ ಶಾಲೆಗೆ ಅವರು ವಿಸಿಟನ್ನು ಮಾಡಿದಾಗ ಮಕ್ಕಳಿಗೆ ಅವರು ಮಕ್ಕಳನ್ನು ಚೆಕ್ ಮಾಡಿ ಪರೀಕ್ಷೆ ಮಾಡಿ ನಮಗೆ ಹೇಗೆ ರೀತಿ ಅವರು ಮಾರ್ಗದರ್ಶನ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಹೇಳಬೇಕು, ಮತ್ತು ನಮ್ಮ SDMC ಅವ್ರನ್ನ ಪಾಲಕರನ್ನ ಕರೆಸಿಸಿ ಶಿಕ್ಷಕರನ್ನು ಯಾವಾಗಲೂ ಬಿಟ್ಟುಕೊಡ್ಬಾರ್ದು. ಪಾಲಕರ ಮುಂದೆ ಅವರನ್ನು ಪಾಸಿಟಿವನ್ನು, ಶಿಕ್ಷಕರ ಪಾಸಿಟಿವನ್ನು ಪಾಲಕರೇ ಹೇಗೆ ಎತ್ತಿ ಹೇಳಬೇಕು, ಆ ಶಾಲೆ ಬಗ್ಗೆ, ಶಿಕ್ಷಕರ ಬಗ್ಗೆ, ಆ ಪಾಲಕರಲ್ಲಿ ಹೇಗೆ ಗೌರವ ಬರಬೇಕು, ಮತ್ತು ನಮ್ಮ ಕುಂದುಕೊರತೆಗಳನ್ನು ನಮಗೆ ಹೇಗೆ ತಿಳಿ ಹೇಳಬೇಕು, ಇಷ್ಟು ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಂಡು ಎಲ್ಲ ರೀತಿಯೊಳಗೂ ತಿಳ್ಕೊಂಡು ಒಬ್ಬರು ಬರೀ ಕೇವಲ ಅಧಿಕಾರಿಗಳಲ್ಲ, ಉತ್ತಮ ಮಾರ್ಗದರ್ಶಕರಾಗಿ ಶಾಲೆಗೆ ಬಂದು ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದು ನಾವೆಂದೂ ಮರೆಯೋದಿಲ್ಲ. ನಾನು ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾ ಇದ್ದೀನಿ, ಅದು ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಮರೆಯೋದಿಲ್ಲ. ನಾನು ಮಾತಾಡೋದಕ್ಕೆ ಬಂದಿರೋದು ಆ ಉದ್ದೇಶ. ಅದು ಅವರು ಅಧಿಕಾರಿಗಳಾಗಿ ಎಲ್ಲ ಶಾಲೆಗೆ ಹೋಗಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮಾಡುವಂಥದ್ದು ಅದು ಸಹಜವಾಗಿ ಎಲ್ಲರೂ ಕಂಡಿರ್ತೀರ. ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಅವರು ಮಾಡಿರುವಂಥದ್ದು, ಅದು ಕೂಡ ಅಂಗವಿಕಲ ಅಂದರೆ ವಿಕಲಚೇತನ ಶಿಕ್ಷಕರಿಗೆ. ಹಾಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ದೆ ಯಾರಿಗೂ ಗೊತ್ತಿಲ್ಲ ಅಂತ. ಅವರು ಅಧ್ಯಕ್ಷರಾಗಿ ಯಾರಿಗೂ ಗೊತ್ತಾಗಲಿಲ್ಲ, ಆದರೆ ಅಧ್ಯಕ್ಷರಾಗಿ ಏನು ನಮ್ಮ ವಿಕಲಚೇತನರಿಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಗೊತ್ತಿಲ್ಲದಂಗೆ ಮಾಡಿದ್ದು, ಅದನ್ನು ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತಿದೆ ಅಂತ. ಏನದು ಅಂತ ಕೇಳಿದರೆ, ನಾವೆಲ್ಲ ಒಂದು ಬಹಿರಂಗವಾಗಿ ಹೋರಾಟ ಮಾಡೋದು ಒಂದು ಸೈಡ್ ಆದರೆ, ಸುಮ್ಮನೆ ಕುತ್ಕೊಂಡು ಪತ್ರದ ಮೂಲಕ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಕೂಡ ಅವರು ಮಾಡಿರುವಂಥದ್ದು. ನಾನು ಇಗ್ನೋದಿಂದ BEd ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನೊಬ್ಬ ಅಂಗವಿಕಲ,
ಅಂಗವಿಕಲ ಶಿಕ್ಷಕ ನೌಕರ. ಸರ್ ಗಮನಕ್ಕೆ ಬಂತು. ನಾನು ಹೇಳಿದೆ, ಸರ್ ಸ್ಕಾಲರ್ಶಿಪ್ ನನಗೆ ಬಂದಿಲ್ಲ ಸರ್. ಈ ಅದ್ಯಾಕೆ ಬಿಟ್ರಿಪ್ಪ ನೀವು? ಸ್ಕಾಲರ್ಶಿಪ್ ಬರುತ್ತೆ ಅದು ನಿಮ್ಗೆ, ಎಷ್ಟು ವರ್ಷ ಆಯಿತು, ಯಾಕೆ ಸುಮ್ಕೊಂತೀರಿ ಅಂತ. ಇಲ್ಲ ಸರ್, ನನ್ನ ಬಗ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನನಗೆ ಗೊತ್ತಾಗಿಲ್ಲ ಸರ್ ನನಗೆ ಅಂತ ಹೇಳಿದೆ. ಹೌದಾ, ಬಹಳ ಲೇಟ್ ಮಾಡಿದ್ರಿ ನೀವು, ಸರಿ ಅದನ್ನು ಸರಿಪಡಿಸೋಣ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಅಂತ ಕೇಳಿದರೆ ನಿಮಗೆ ಹೇಳ್ತೀನಿ. ಬರೀ ಪತ್ರದ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮ್ಮ ವಿಕಲಚೇತನರಿಗಾಗಿ ಇರುವಂಥ ಕೋರ್ಟ್ ಇದೆ. ಬರೀ ನಮ್ಮ ಕರ್ನಾಟಕ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ವಿಕಲಚೇತನರಿಗಿರುವಂತಹ ಸೆಂಟ್ರಲ್ ಆ ಕೋರ್ಟ್ಗೆ ಲೆಟರ್ ಬರೆದು ಇವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ರು. 50,000 ರೂಪಾಯಿ ರೀಫಂಡ್ ಆಗುವವರೆಗೂ ಬಿಡ್ಲಿಲ್ಲ. ಹೊರಗೆ ಹೇಳಿದ್ರು, ಸರ್ ಮತ್ತೆ ನಿಮಗೆ ಅದರ ಬಡ್ಡಿನೂ ಕೂಡ ಕಟ್ಟಿಸ್ಲೇನು ಅವ್ರ ಕಡೆಯಿಂದ ಅಂತ ಕೇಳಿದ್ರು. ಇಲ್ಲಿವರೆಗೂ ಯಾರಿಗಾದ್ರೂ ಗೊತ್ತಿದೇನಾಯ್ತು? ಅವರೆಂದು ಹೇಳ್ಕೊಡೇ ಇಲ್ಲ, ಯಾವ ಸಂದರ್ಭದಲ್ಲಿ ಹೇಳ್ಕೊಡಿಲ್ಲ. ಇವತ್ತ ಅವರ ನಿವೃತ್ತಿಯ ಸಂದರ್ಭದಲ್ಲಿ ನನಗೆ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಕೊಳ್ಳುವಂಥದ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ಕೊಂತ ಇದ್ದೀನಿ. ಇಂತಹ ಹಲವಾರು ನಮ್ಮ ಶಿಕ್ಷಕರಿಗೆ ಏನು ನ್ಯಾಯ ಒದಗಿಸುವಂತಹ ಕೆಲಸವನ್ನ ಎಲೆಮರೆಯ ಕಾಯಿಯಂತೆ ಎಲ್ಲೂ ಪ್ರಚಾರಕ್ಕೆ ಅದನ್ನು ಕೊಡದೆ ತಮ್ಮ ಸೇವೆಯನ್ನ ಹೇಗೆ ಮಾಡಬೇಕು ಹಾಗೆ ಅವರು ರಾಜ್ಯದ ಒಬ್ಬ ಅಧ್ಯಕ್ಷರಾಗಿ ಒಂದು ವಿಕಲಚೇತನರ ಶಿಕ್ಷಕರ ಒಂದು ಏಳಿಗೆಗಾಗಿ ಸಾಕಷ್ಟು ಕೆಲಸವನ್ನ ಇವತ್ತು ಧ್ವನಿ ಎತ್ತುವಂತಹ ಕೆಲಸವನ್ನ ಅವರು ಮಾಡ್ತಾ ಬಂದಿರುವಂಥದ್ದು ನಿಜವಾಗಿ ನಾವು ಎಂದೂ ಮರೆಯೋದಿಲ್ಲ. ಈಗೂ ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶಕರ ಆಗಿರ್ತಾರೆ. ತಾವೆಲ್ಲ ಹೇಳಿದ್ರಿ, ಧಾರವಾಡ ಡೈಟ್ದು ವೆಬ್ಸೈಟ್, ಧಾರವಾಡದ ವೆಬ್ಸೈಟ್ ಅನ್ನ ಮಾಡಿರ್ತಕ್ಕಂಥವ್ರು. ಆ ಧಾರವಾಡದ ವೆಬ್ಸೈಟ್ನಲ್ಲಿ, ಡೈಟಿನ ವೆಬ್ಸೈಟ್ನಲ್ಲಿ ಈ ಡೈಟಿನ ಇತಿಹಾಸದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಇಡೀ ನಾಡು ನೋಡುವಂತೆ ಮಾಡಿರ್ತಕ್ಕಂಥವ್ರು ಶ್ರೀಯುತ ಕಡ್ಲಿಮಟ್ಟಿ ಸರ್ ಅವರು. ಇದನ್ನ ನಾವು ಬಹಳ ಹೆಮ್ಮೆ ಪಡ್ತಕ್ಕಂತಹ ವಿಷಯ. ಸಾಕಷ್ಟು ಇಂತಹ, ಯಾಕಂದ್ರೆ ನಮ್ಮ ಜೊತೆಗೆ ಹಂಚ್ಕೊಂತಿದ್ರು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಡೈಟ್ಗೆ ನಾವು ಈ ಒಂದು ಕೆಲಸದಲ್ಲಿ ನಾವು ತೊಡಕೊಂಡಾಗ, ನಮ್ಮನ್ನ ಇಲ್ಲಿ ಕರೆದಾಗ ಆ ವಿಚಾರ ಟೆಕ್ನಿಕಲಿ ಅಂತ ವಿಚಾರ ಬಂದಾಗ ಬಹಳಷ್ಟು ವಿಚಾರಗಳನ್ನು ನಮ್ಗೆ ಅವರು ಕರೆದು ತೋರಿಸಿ ಓಪನ್ ಮಾಡಿ ಆ ಧಾರವಾಡದ ಡೈಟು, ಬ್ಲಾಗ್, ಅದು ವೆಬ್ಸೈಟು ಎಲ್ಲವನ್ನ ಅದರಲ್ಲಿರುವಂಥ ಫೋಟೋ ಸೆಷನ್, ಅದರಿಂದ ವಿಡಿಯೋಸ್ ಎಲ್ಲವನ್ನ ನಮಗೆ ಅದನ್ನು ತೋರಿಸಿರುವಂಥದ್ದು ನಾವು ಕಣ್ಣಾರೆ ನೋಡಿರುವಂಥದ್ದು. ಇಂತಹ ಒಬ್ಬ ಸಂಪನ್ಮೂಲ ಅಧಿಕಾರಿಗಳು ನಿಜವಾಗಿ ನಮಗೆ ಅಪರೂಪ. ಅಂತವರ ಸೇವೆ ಅವರ ನಿವೃತ್ತಿಯ ನಂತರವೂ ಕೂಡ ಇಲಾಖೆ ಬಯಸ್ತದೆ. ನಿವೃತ್ತಿ ನಂತರ ಅವರ ಒಂದು ಬಯಸುವಂತಹ ರೀತಿಯೊಳಗ ಅವರ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿದ್ದಾರಲ್ಲ, ಅದು ನಿಜವಾದಂತಹ ಒಂದು ಸಾರ್ಥಕ ಬದುಕು. ಸಾಕಷ್ಟು ಜನ ಅವರ ಕುಟುಂಬವನ್ನು ಕೂಡ ನೆನೆಸ್ಕೊಂಡ್ರು. ಬಯಸೋದಿಷ್ಟೇ ನೋಡ್ರಿ, ಒಬ್ಬರು ನೌಕರದಾರರಿಗೆ ಕೊನೆಯ ಗಳಿಗೆ ಬೆಳಗ ತುಂಬ ಕುಟುಂಬ. ಅವರು ಆ ಮಾಡಿದ ಸೇವೆ ಏನಿದೆ ಇಲ್ಲ, ಅದರ ಪ್ರತಿರೂಪವಾಗಿ ಅದರ ಪುಣ್ಯದ ಫಲ ಯಾರೆಲ್ಲರೂ ಮಾಡೋದು ಹಾಗೇನೆ, ನಾವು ಮಾಡಿದ ಪುಣ್ಯದ ಫಲ ನಮ್ಮ ಕುಟುಂಬಕ್ಕೆ ಸಲ್ಲಿ ಅಂತ ಹೇಳಿ ಆ ರೀತಿ ಒಳಗ ಆ ಪುಣ್ಯದ ಫಲ, ಅವರು ಮಾಡಿರುವಂತಹ ಪುಣ್ಯದ ಫಲ ಇವತ್ತು ಆ ಮುತ್ತು ರತ್ನಗಳು ಇವತ್ತೆಲ್ಲ ಇಲ್ಲಿ ಕುತ್ಕೊಂಡು ರಾಜಾರಿಸ್ತದವ ಅವರ ಮಗ, ಅವರ ಸೊಸೆ, ಅವರ ಮಗಳು, ಅವರೆಲ್ಲರ ಕುಟುಂಬ ಇಲ್ಲೆಲ್ಲ ಕುತ್ಕೊಂಡು ಹೆಮ್ಮೆ ಪಡ್ಕೊಂಡು ಹಾಗೂ ಸೇವೆಯಿಂದ ನಿವೃತ್ತಿ ಹೊಂದತಕ್ಕಂತಹ ಆತ್ಮೀಯ ಸಾಹೇಬರು ಹೌದು, ನನ್ನ ಆತ್ಮೀಯ ಮಿತ್ರರು. ಇಲ್ಲಿ ಸರ್ ಅವರು ಗುಳೇದಗುಡ್ಡದಿಂದ ವರ್ಗಾವಣೆಯಾಗಿ ಬಂದು ಈ ಧಾರವಾಡದಲ್ಲಿ ಸೇವೆಯನ್ನು ಸಲ್ಲಿಸುವುದು ನನಗೆ ಗೊತ್ತಿರಲಿಲ್ಲ. ಸರ್ ನಾನು ಒಂದೇ ವರ್ಗದಲ್ಲಿ ಓದಿದ್ದವು, PUC ಪ್ರಥಮ, ದ್ವಿತೀಯ ಹಾಗೂ ಇಂಟರ್ನ್ಶಿಪ್ ತರಬೇತಿ. ಅವರ ಜೊತೆಗೆ ಕಲಿತಂಥ ನಾನು ಇದರ ಜೊತೆಗೆ ನಿವೃತ್ತಿ ಹೊಂದಿದಂಥ ಸನ್ಮಾನ್ಯ ಶ್ರೀಮತಿ ಸಾವ್ಕಾರ್ ಮೇಡಮ್ ಅವರು ಕೂಡ ನಮ್ಮ ಬ್ಯಾಚಿನವರು. ಅದೇ ರೀತಿಯಾಗಿ AC ಗಂಗಾಧರ್ ಸಾಹೇಬರು ಕೂಡ ಒಂದೇ ಬ್ಯಾಚಿನವರು. ಅವರೆಲ್ಲರೂ ನನಗೆ ಅಧಿಕಾರಿಗಳಾಗಿ ನನ್ನ ಶಾಲೆಗೆ ಬಂದಾಗ, ನಾನು ಮುಖ್ಯೋಪಾಧ್ಯಾಯನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಾಗ ಅವರು ಅಧಿಕಾರಿಯಾಗಿ ನಾನು ಬಂದಿಲ್ಲ, ನಾನು ಸ್ನೇಹಿತನಾಗಿ ಬಂದಿದ್ದೇನೆ ಅಂತೇಳಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಿದ್ರು.
ಮತ್ತು ಶಾಲೆಗೆ ಬೇಕಾದಂತಹ ಚಟುವಟಿಕೆಗಳನ್ನು ಕೂಡ ಅವರು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದವರು. ಇದು ಅಲ್ಲದೆ ನನ್ನ ಸೇವಾ ನಿವೃತ್ತಿಯ ಸೇವಾ ಪುಸ್ತಕವನ್ನು, ಸೇವಾ ಫೈಲನ್ನು ತಯಾರು ಮಾಡಿದಂತಹ ನನ್ನ ಗುರುಗಳು. ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಉನ್ನತ ಹುದ್ದೆಯಲ್ಲಿ ಈ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ವಿದ್ಯಾಕಾಶಿಯಲ್ಲಿ ನಿವೃತ್ತಿ ಹೊಂದತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಎಚ್ ವಿ ಕಡ್ಲಿಮಟ್ಟಿ ಅವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸಂಪತ್ತನ್ನು ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಂಡು ನಾನು ಎಲ್ಲರ ಒಂದು ಸಂಸ್ಥೆಯ ಮಾತನಾಡಲು ಸಂಸ್ಥೆಯ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಇಷ್ಟಕ್ಕೆ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಂದೆ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸಣ್ಣವನಿದ್ದಾಗ ಕಮತಿಯಲ್ಲಿ ಒಂದು ಶಾಲೆಯಲ್ಲಿ ಒಂದು ಯಾವುದೋ ಸ್ಪರ್ಧೆಯಲ್ಲಿ ಗೆದ್ದಿದ್ದೆ. ಅವರು ಅಲ್ಲಿಗೆ ಹೆಡ್ ಆಗಿ ಬಂದಿದ್ದರು. ಅವರು ಅಲ್ಲಿ ಬಾಲಕರಿಗೆ ಒಂದು ಭಾಷಣ ಮಾಡುವಾಗ ಹೇಳಿದರು, ನೀವು ನಿಮ್ಮ ಜೀವನದಲ್ಲಿ 25 ವರ್ಷ ಕಾಲ ಅಲ್ಲ 25% ನಿಮ್ಮ ಜೀವನ ಟೈಮ್ ಒಳಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ, ಅದು ದೇವರು ನಿಮ್ಮನ್ನ ಅದರ ಮೇಲೆ ನಿಮ್ಗೆ 70% ಜೀವನನ ಚೆನ್ನಾಗಿರ್ತಾನೆ ಅಂತ ಹೇಳಿ. ಸೊ ಅವರು ಅದನ್ನ ಮಾಡ್ಯಾರ, ನಾವು ಅದನ್ನ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ತಂದೆ ನಮಗೆ ನಾವು ಕೇಳೋದಕ್ಕೆ ಯಾವುದಕ್ಕೂ ಏನೂ ಕಮ್ಮಿ ಮಾಡಿಕೊಟ್ಟಿಲ್ಲ, ಏನೂ ಕುಂದುಕೊರತೆ ಮಾಡಿಕೊಟ್ಟಿಲ್ಲ. ನಮ್ಮ ಅಕ್ಕ ಏನಂಗಾಗಲಿ ನಾವೆಲ್ಲೂ ತಪ್ಪು ಮಾಡಿದ್ರು ಜೀವನದಲ್ಲಿ ಇದ್ದಾರೆ. ಆಮೇಲೆ ನಾವು ಕೇಳಿದ್ದಕ್ಕೇನು ನಾವು ಅವ್ರಿಗೇನು ಅಂತ ಬ್ಯಾಡ್ ಇಂಪ್ಯಾಕ್ಟ್ ತಂದು ಕೊಟ್ಟಿಲ್ಲ ಜೀವನದಲ್ಲಿ ಅಂತ ಅನ್ಕೋತೀನಿ. ಏನಿಲ್ಲ, ಲೈಕ್ ನಮ್ಮ ತಂದೆ ವಿಕಲಚೇತನ ಅಂತ ನಮ್ಗೆ ಯಾವತ್ತೂ ಅನಿಸ್ಕೊಟ್ಟಿಲ್ಲ. ನಮ್ಗೆ ಯಾವತ್ತೂ ಸೊಸೈಟಿ ಆ ಫೀಲಿಂಗ್ ಬಂದಿಲ್ಲ. ಅಷ್ಟೇ, ಅವರು ಒಬ್ಬರ ಒಳ್ಳೆ ತಂದೆಯಾಗಿದ್ದಾರೆ. ಆಮೇಲೆ ಐ ಆಮ್ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಆಸ್ ಮೈ ಫಾದರ್ ಅಂತ ಹೇಳಿ ಮುಗಿಸ್ತೇನೆ. ವ್ಯಾಪಾರಿಗಳು ಹೌದು, ಇದಲ್ಲದೇ ಒಂದು ಉತ್ತಮವಾಗಿರ್ತಕ್ಕಂಥ ರಾಜಕಾರಣಿಗಳು ಹೌದು. ಸರ್ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು, ಅವರ ಒಂದು ಏಳಿಗೆಗೆ ಶ್ರಮಿಸಿರ್ತಕ್ಕಂಥವ್ರನ್ನ ಇವತ್ತು ಎಸ್ ಪಿ ಕಡ್ಲಿಮಟ್ಟಿ ಅವರು ತುಂಬ ಹೃದಯದಿಂದ ಅವರಿಗೆ ಈ ಒಂದು ಗೌರವವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಪಿ ಕಡ್ಲಿಮಟ್ಟಿ ಸರ್ ಅವರಿಂದ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದಾರೆ. ನಾವು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದೀವಿ. ಅದು ಡಯಟ್ನಲ್ಲಿ ಕೂಡ. ಡಯಟ್ನಿಂದ ನಿವೃತ್ತಿ ಆಗೋದಂದರೆ ಭಾಗ್ಯವಂತರೇ. ಡೆಪ್ಯೂಟಿ ಚನ್ನಬಸಪ್ಪನವರ ಪುಣ್ಯಭೂಮಿ ಇದು. ಅವರು ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಈ ಸಂಸ್ಥೆಯನ್ನು ಕಟ್ಟಿದಂಥ ಸಂಸ್ಥೆ. ತ್ಯಾಗಿಗಳ ಒಂದು ಕೇಂದ್ರ ಬಿಂದು. ಇಲ್ಲಿ ಬಂದು ಸೇವೆ ಮಾಡೋದೇ ಒಂದು ಭಾಗ್ಯ. ಆ ಭಾಗ್ಯದ ಜೊತೆಗೆ ಇಲ್ಲೇ ನಿವೃತ್ತಿ ಆಗೋದು ಇನ್ನೊಂದು ಭಾಗ್ಯ. ಆ ಭಾಗ್ಯ ನನಗೆ ಬಂದಿದೆ. ಈ ಭಾಗ್ಯ ಬರಬೇಕಾದ್ರೆ ಹಲವಾರು ಜನರ ಆಶೀರ್ವಾದ ಇದೆ, ಹಲವಾರು ಸ್ನೇಹಿತರ ಆಶೀರ್ವಾದ ನನಗಿದೆ, ನನ್ನ ಆತ್ಮೀಯ ಸಹೋದರರ ಆಶೀರ್ವಾದ ಇದೆ. ಧಾರವಾಡಕ್ಕೆ ಬರಬೇಕು ಅನ್ನೋದು ನನ್ನ ಕನಸಾಗಿದೆ, ಕಲಿಯುವಾಗಲೂ ಕೂಡ. ಹೀಗೆ ಒಂದು ಸಂದರ್ಭದಲ್ಲಿ ನಮ್ಮ ಹುಚ್ಚೇಶ್ವರ ಮಠ ಒಂದು ಐತಿಹಾಸಿಕ ಸ್ಥಳ, ಅಲ್ಲೊಬ್ಬ ಸಿದ್ಧಾಟಿಕೆ ಮಾಡುವಂಥ ಮನುಷ್ಯ ಕೂತಿದ್ದ. ನಾವು BA ಓದ್ತಾ ಇರೋ ಬಸ್ಸಿಗೆ ಹೋಗ್ಬಿಟ್ಟು ಬರ್ತೀವಿ ಊರಿಗೆ ಬಾಲ್ಕೋಟಿಗೆ. ಕೂತ್ಕೊಂಡಾಗ ಅವನೇ ಕರೆದು ತಮ್ಮ ಬಾಯಲ್ಲಿ ಏನು ಕರೆದ, ಎಂದೂ ಏನು ಕೇಳಲಾರದ ಮನುಷ್ಯ. ಅವ್ನು ಕರೆದು, ನಿನಗೆ ಈ ದಿಕ್ಕಿನೊಳಗೆ ಒಳ್ಳೆ ಸೌಭಾಗ್ಯ ಇದೆ ನಿನಗೆ ಅಂತ ಹೇಳಿದ್ರು. ಅಂದರೆ ಬಾಲ್ಕೋಟಿ ಕಡೆ ದಿಕ್ಕನ್ನು ತೋರಿಸಿ ಅಂದರೆ ಅವ್ನು ಧಾರವಾಡ ಹಾಕಿಂದ ಬರ್ತಿರ್ತಾರೆ ಊರಿಂದ. ನಾನು ಏನು ಕೇಳಿದೆ, ಸುಮ್ಮನೆ ಹೇಳ್ಕೊಂಡು ಹೋದೆ. ಡಿಗ್ರಿ ಮುಗೀತು, B.Ed ಇಲ್ಲೇ ಸಿಕ್ತು, ಧಾರವಾಡಕ್ಕೆ ಸಿಕ್ತು. ಮುಂದೆ M.Ed ಇಲ್ಲೇ ಕಲಿತೆ. ಹಾಗೆ ಮುಂದೆ ನನಗೆ ಧರ್ಮಪತಿ ಕೂಡ ಧಾರವಾಡ ಕಡೆ ಸಿಕ್ತು. ಹಾಗೆ ಇಲ್ಲೇ ಕಡೆ ಹೊಲದೆ ಇಲ್ಲೇ ನೆಲೆ ಊರಿದ್ವಿ. ಅದು ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ದೈವಗಳನ್ನು ಹೇಗಿತ್ತು ಅನ್ನೋದು ಹಾಗೆ. ಯಾವುದೋ ವ್ಯಕ್ತಿ ಒಂದು ದೇವ್ರ ರೂಪದಲ್ಲಿ ಬರ್ತಾನೆ ಅಂತ ಸಹಾಯಕ್ಕಾಗಿ. ದೇವ್ರು ಬರೋದಿಲ್ಲ, ದೇವ್ರ ರೂಪದ ವ್ಯಕ್ತಿ ಬಂದು ಸಹಾಯ ಮಾಡ್ತಾನೆ.
ಹಾಗೆ ಹಲವಾರು ವ್ಯಕ್ತಿಗಳು ನನಗೆ ಸಹಾಯ ಮಾಡಿದ್ದಾರೆ. ಅಂಥವರಲ್ಲಿ ಮುಖ್ಯವಾಗಿ ನಾನು ಧನ್ಯವಾದ ಸಲ್ಲಿಸಬೇಕಾಗಿದ್ದಂದ್ರೆ ನನ್ನ ತಾಯಿ. ಯಾಕಂದ್ರೆ ವಿಕಲಚೇತನ ಮಗುವನ್ನು ಬೆಳೆಸೋದ್ರಲ್ಲಿ ಸಮಾಜ ತಾಯಿ ಹೇಗೆ ನೋಡ್ತದೆ ಅನ್ನೋದು ನನಗೆ ಕಣ್ಣಾರ ಕಂಡಿರುವಂಥ ವಿಷಯ. ಯಾವುದೇ ಸಭೆ ಸಮಾರಂಭ ಇರಲಿ, ಏನೇ ಇರಲಿ, ಆ ವಿಕಲಚೇತನ ಮಗುವನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅಸಹ್ಯ ಪಟ್ಟುಕೊಳ್ಳುವಂಥ ಕಾಲ ಇತ್ತು. ಅಂಥದ್ರಲ್ಲಿ ಕೂಡ ನಮ್ಮನ್ನು ಸಾಕಿ ಪೋಷಣೆ ಮಾಡಿರುವಂಥ ತಾಯಿಗೆ ಎಷ್ಟು ಧನ್ಯವಾದ, ಎಷ್ಟೊಂದು ಋಣಿಯಾಗಿರ್ತದೆ ಅಂದರೆ ಹೇಳಕ್ಕೆ ಸಾಧ್ಯ. ಅಂತ ನನ್ನ ತಾಯಿ ಶಾಲೆ ಕಲ್ತಿಲ್ಲ, ಯಾವುದೇ ಶಾಲೆ ಹೋಗಿರಲಿಲ್ಲ, ಓದು ಬರೋ ಗೊತ್ತಿಲ್ಲ. ಆದರೆ ಆಕೆ ಹೇಳುವ ಮಾತು ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ನನಗೆ ಮಾರ್ಗದರ್ಶನ ಆಗಿದೆ. ಆ ತಾಯಿ ಹೇಳುವಂಥ ಮಾತುಗಳು ಪ್ರತಿ ಹೆಜ್ಜೆಗೂ ಕೂಡ ನನಗೆ ಮಾರ್ಗದರ್ಶನ ಆಗೋದ್ರ ಜೊತೆಗೆ ನನ್ನಲ್ಲಿ ಧೈರ್ಯ ತುಂಬಿದೆ, ಆತ್ಮವಿಶ್ವಾಸ ಹೆಚ್ಚಿದೆ. ನಾನು ಮುಂದೆ ಸಾಧಕನಾಗಿ ಹೊರಬರಲಿಕ್ಕೆ ಕಾರಣೀಭೂತವೇ ನನ್ನ ತಾಯಿ. ಆಕೆ ಹೇಳ್ತಾ ಇದ್ದ ನನಗೆ ಸೈಕಲ್ ಕಲಿಬೇಕಾದ್ರೆ ನಮ್ಮ ತಂದೆ ಬೇಡ ಅಂತಿದ್ರು. ಸೈಕಲ್ ಎಲ್ಲ ಬಿದ್ದರೆ ಕಾಲಿಗೆ ಕಟ್ಟಾದ್ರೆ ಅಂತ ಭಯ ಪಡ್ತಿದ್ರು. ನಮ್ಮ ತಾಯಿ ಕದ್ದು ಮುಚ್ಚಿ ರೊಕ್ಕ ಕೊಟ್ಟು ಸೈಕಲ್ ಕಲಿತಿದ್ದೆ. ಅವ್ರು ಸೈಕಲ್ ಕಲ್ತಿದ್ದಕ್ಕೆ ನಾನು ಇವತ್ತು ಸ್ವಾವಲಂಬಿ ಆಗಿದ್ದೆ, ಇಲ್ಲಾಂದ್ರೆ ಪರಾವಲಂಬಿ ಆಗ್ತಿದ್ದೆ. ನಾನು ಪರಾವಲಂಬಿ ಆಗ್ತಿದ್ದೆ. ಅವ್ರು ಹೇಳ್ತಾ ಇದ್ದೆ, ಕಷ್ಟಪಟ್ಟು ಓದು, ಮುಂದೆ ನೆಮ್ಮದಿ ಇರ್ತದೆ. ಒಂದು ಕಷ್ಟ ಎಷ್ಟಿರ್ತದೋ ಅಷ್ಟು ನೆಮ್ಮದಿ ನಿಮಗೆ ಸಿಗ್ತದೆ. ಅವರ ಮಾರ್ಗದರ್ಶನದಲ್ಲೇ ನಾನು ಬೆಳೆದೆ, ಸಾಕಷ್ಟು ಸಾಧನೆ ಮಾಡಿದೆ. ಈ ಹಂತದಲ್ಲಿ ಕೂಡ ಅವರು ಪ್ರೋತ್ಸಾಹಿಸ್ತಾರೆ. ಹಾಗೆ ಬೆಳೀತಾ ಬಂದಂತೆ ನಾವು ಹುಟ್ಟೋದು ಮೂರು, ಮತ್ತೆ ಬೆಳೆಯೋದ್ರಲ್ಲಿ ಒಂದೊಂದು ಕಡೆಗೆ ಇರ್ತೀವಿ. ಹಾಗೂ ಗೆಳೆಯರು ಕೂಡೋದು ಕೂಡ ಅದೊಂದು ಅದೃಷ್ಟನೇ, ಗೆಳೆಯರು ಕೂಡಿಕೊಳ್ಳೋದು ಕೂಡ ಅದೃಷ್ಟನೇ. ಹಾಗೆ ನಮ್ಮ ತಂದೆ ನಾವು ಹೆತ್ತಿರ್ಬೋದು, ನಮ್ಮ ಅಣ್ಣ ನಮ್ಮ ಸಾಕಷ್ಟು ಅಭ್ಯಾಸಕ್ಕೆ ಮಾರ್ಗದರ್ಶನ ಮಾಡಿದ್ರು. SSLC ಅಂತ ಮುಂದೆ ನಮ್ಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದೊಳಗೆ ನೀನು ಇದೇ ಓದು ಅಂತ ಮಾರ್ಗದರ್ಶನ ಮಾಡಿ ಅದು ಶಾಲೆಗೆ ಹಚ್ಚಿಸಿ, ಹಾಗೆ B.Ed ಅಡ್ಮಿಷನ್ ಕೂಡ ನಮ್ಮ ಜೊತೆ ಬಂದು ಅರ್ಜಿ ಅದು ಧಾರವಾಡ ಕೊಟ್ಟು ಕಂಡಿರಲಿಲ್ಲ. ನಾವು ಡಿಗ್ರಿ ಮುಗಿದ್ರೂ ಧಾರವಾಡ ಕಂಡಿರಲಿಲ್ಲ, B.Ed ಕಾಲೇಜಲ್ಲಿ ಗೊತ್ತಿರಲಿಲ್ಲ. ಜೊತೆಗೆ ಬಂದು ಅಡ್ಮಿಷನ್ ಮಾಡೋದಾಗಲಿ, ಇನ್ಕಮ್ ಸರ್ಟಿಫಿಕೇಟ್ ತರಿಸೋದಾಗಲಿ, ಮತ್ತು B.Ed ಸರ್ಟಿಫಿಕೇಟ್ ತರಿಸೋದಾಗಲಿ ಪ್ರತಿಯೊಂದು ಕೂಡ ಮಾರ್ಗದರ್ಶನ ಮಾಡಿದ್ರು. ಹಾಗೆ ತಂದೆಗಿಂತ ಹೆಚ್ಚಿನ ಸ್ಥಾನ ನಮ್ಮ ಸೋದರ ಕೊಟ್ಟು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಹಾಗೆ ಬೆಳೆದಂತ ಬಂದಂತೆ ನಾವು ಡಿಗ್ರಿ ಕಲಿತು ನಾವು B.Ed ಕಲಿ ಬಂದ ಮೇಲೆ ಹೊಸ ಊರು, ಹೊಸ ಜನ, ಯಾರು ಅಪಿಸ್ತರೆ ನಮ್ಮ ಸ್ನೇಹಿತರು ಕೂಡಿ ಕಲ್ತವ್ರು ಯಾರೂ ಇರಲಿಲ್ಲ ಅಲ್ಲಿ. ಅಂತಂದಾಗ ಪರಿಚಯ ಮಾಡ್ಕೊಳ್ಳುವಾಗ ನಮ್ಮ ಸುಳ್ಳು ಹೆಸರು ಪರಿಚಯ. ನಮ್ಮ ಊರ ಹತ್ರ ಕೂಲೆ ಹೋಗಿ ಅವ್ರು ಗಂಟು ಬಿದ್ದು ನಾವೆಲ್ಲ ಒಂದೇ ರೂಮ್ ಸರ್ ಅಂತ ಗಂಟು ಬಿದ್ದು ನಾವು ಸೇರ್ತೀವಿ. ಯಾಕೆ ಮನೆ ಬಿಟ್ಟು ಎಲ್ಲಿ ಹೋಗಿರಲಿಲ್ಲ, ಡಿಗ್ರಿ ಮುಗಿಯೋರು ಮನೆ ಬಿಟ್ಟು ಎಲ್ಲಿ ಹೋಗಿರಲಿಲ್ಲ. ಡಿಗ್ರಿ ಬಿಟ್ಟು ಹೊರಗೆ ಬಂದು ಪ್ಲೇನ್ ಆಗ್ತೇವೆ, ಸ್ನೇಹಿತರಿಲ್ಲ. ಅವ್ರು ಗಂಟು ಬಿದ್ದು ಒಂದೇ ರೂಮ್ ಹೋಗೋಣ ಅಂತ ಗಂಟು ಬಿದ್ದು ಒಂದೇ ರೂಮ್ ಸೇರ್ಕೊಂಡಿದ್ರು. ನಾನು ಕಾಶಿನಾಥ್ ಸಾಲಿಮಠ ಸುಳ್ಳು ಸರ್ ಹೇಗಂದ್ರೆ ಅವರು ಆದರ್ಶವಾಗಿದ್ದರು. ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾತಾಡೋದಿಲ್ಲ, ತಪ್ಪು ಮಾರ್ಗದರ್ಶನ ಮಾಡೋದಿಲ್ಲ. ಅದ್ರ ಜೊತೆಗೆ ಒಳ್ಳೇದನ್ನ ಹೇಳೋದು ಕೂಡ. ಬಹಳ ಕಷ್ಟ ಜೀವಿ. ಯಾಕೆ ಕಷ್ಟಪಟ್ಟಿದ್ದಂದ್ರೆ ಬಹಳ ಕಷ್ಟಪಟ್ಟು ಓದಿರೋ ವ್ಯಕ್ತಿ. ಅಂಥ ವ್ಯಕ್ತಿ ಜೊತೆ ಬೇರೆಯವ್ರು ಏನಾಗ್ತೇಳಿ ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ, ದುಂದು ವೆಚ್ಚ ತಪ್ತದೆ. ನನ್ನ ಕಡೆ ರೊಕ್ಕ ಇರ್ತಿತ್ತು, ದುಡ್ಡು ಇತ್ತು, ಸ್ಕಾಲರ್ಶಿಪ್ ಬರ್ತಿತ್ತು ನನಗೆ ಅವಾಗ 4,000 ರೂಪಾಯಿ ಸ್ಕಾಲರ್ಶಿಪ್ ಬಂದರೂ ಕೂಡ ನಾನು ಹೆಚ್ಚು ಖರ್ಚು ಮಾಡಿ. ಯಾಕಂದ್ರೆ ಗೆಳೆಯರಂಗಿಲ್ಲ, ಸಿನಿಮಾಗೆ ಹೋಗೋಣ ಅಂದ್ರೆ ಬೇಡಪ್ಪ ಅಂತಿಲ್ಲ. ಅಂತ ಒಂದು ಗೆಳತ ನನಗೆ ಸಿಕ್ಕಿತ್ತು. ಅವ್ರು ನೋಡಿ ನಾನು ಓದ್ತಿದ್ದೆ, ಅಭ್ಯಾಸ ಮಾಡಬೇಕು. B.Ed ನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆದಾಗ ಭಾಳ ಖುಷಿ ಪಟ್ಟಿರ್ಬೇಕು. ಭಾಳ ಕಷ್ಟ ಬಂದವರಿಗೆ ಡಿಸ್ಟಿಂಕ್ಷನ್ ಮಕ್ಕಳು ಅಂದರೆ ಹಳ್ಳಿಯಿಂದ ಬಂದವರಲ್ಲ, ಪಟ್ಟಣದಲ್ಲಿ ಕಲ್ತಾರಲ್ಲ. ಹಾಗೆ ಕಲಿತಾ ಬಂದೇವೆ. M.Ed ಬಂದಾಗ ನನ್ನ ಆತ್ಮೀಯ ಗೆಳೆಯ ಹೋದ KP ಕಾಜ್ಗಾರ M.Ed ಸಿಕ್ಕಾಗ ನನಗೆ ಅಡ್ಮಿಷನ್ ಸಿಕ್ಕಿತ್ತು. ನಾನು ಬೇಗ ಕಾಲೇಜಿಗೆ ಬರೋಕ್ಕಾಗಲಿಲ್ಲ, ಒಂದು ತಿಂಗಳು ಲೇಟಾಗಿ ಬಂದೆ. ಯಾವ ಹಾಸ್ಟೆಲ್ ಇಲ್ಲ, ರೂಮ್ ಇಲ್ಲ, ಎಲ್ಲಿರಬೇಕು. ನಮ್ಮ ಸ್ನೇಹಿತ B.Ed ಅಲ್ಲಿ ಕ್ಲಾಸ್ಮೇಟ್ ಇದ್ದ. ದೋಸ್ತ ಹೀಗಾಗಿದೆ ಅವ್ನು ಕೇಳಿದ್ಮೇಲೆ ನಮ್ಮ ಹಾಸ್ಟೆಲ್ ಪಾಸ್ ಯಾವಾಗದೆ ನಾನು ಅಲ್ಲೇ ಇರೋ ಅಂತೇಳಿ ಕರ್ಕೊಂಡು ಅಕ್ಟೋಬರ್ ರಜೆವರೆಗೂ ಅವ್ನು ಕೂಡ ಆಗಿದೆ. ನಾನು ರೂಮ್ ಅಲಾಟ್ಮೆಂಟ್ ಇಲ್ಲ, ಬೆಳಗ್ಗೆ 8ಕ್ಕೆ ಹೊರಗಡ್ಬೇಕು, ರಾತ್ರಿ 10ಕ್ಕೆ ರೂಮ್ ಸೇರಬೇಕು. ಈ ಥರ ಹಾಸ್ಟೆಲ್ ವಾರ್ಡ್ ಬಂದರೆ ಕದ್ದು ಮುಚ್ಚಿ ಜೀವನ ಬೆಳೀತು. ಅಕ್ಟೋಬರ್ ರಜೆ ನಂತರ ಇಲ್ಲಿ ಭಾಷಾ ಮಿಷನ್ ಸ್ಕೂಲಲ್ಲಿ ಖಾಲಿ ಹಾಕೊಂಡು ಒಂದು ರೂಮು, ಆ ರೂಮಲ್ಲಿ ಸೆಟ್ಲ್ ಆಗಿದ್ರು. ಮತ್ತೆ ಅವಾಗ ಅಭ್ಯಾಸ ಚಲೋ ಆಗ್ತದೆ. ಅದಕ್ಕೆ ಒಂದು ಅಭ್ಯಾಸನೇ ಇದೆ. ಅವೆಲ್ಲ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಓದಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡಿದ್ದ ಕಾಜ್ಗಾರ. ದೋಸ್ತಿದ್ದು ಓದಿ ಅಂತ ಕೇಳ್ತಿದ್ದ, ಹಂಚ್ಕೋತಿದ್ರು. ನಾ ಮಾಡಿದ್ದಿಲ್ಲ, ಅವ್ನು ಕೊಟ್ಟು ಅವ್ರು ಮಾಡಿಕೊಂಡು ಬಂದಾಗ ಇಡೀ ರಿಸಲ್ಟ್ ಬಂದಾಗ ಆಶ್ಚರ್ಯ ಆಗಿತ್ತು ನಮಗೆ. M.Ed ಮುಗಿದಾಗ ಆಶ್ಚರ್ಯ ಕಾದಿತ್ತು. 40 ಜನ ಅಡ್ಮಿಷನ್ M.Edಗೆ, 40ರಲ್ಲಿ ಒಂದೇ ಒಂದು ಫಸ್ಟ್ ಕ್ಲಾಸ್ ಉಳಿದೆಲ್ಲ ಸೆಕೆಂಡ್ ಕ್ಲಾಸ್ ರಿಸಲ್ಟ್ ಬಂದಾಗ.
ಯಾರು ಫಸ್ಟ್ ಕ್ಲಾಸ್ ಮುಗ್ಕೊಂಡು ಹೋದಾಗ ಅದು ಮುಂದೆ ಆಗಿದೆ. ಕಾಜಿಯಾರ್ ಸಹಿತ ಅವರ ಫೋನ್ ನಾನು ನೋಡಿಲ್ಲ ರಿಸಲ್ಟ್, ಅವರೇ ನೋಡಿ ಹೇಳಿದ. ಮುಂದೆ ನಮ್ಮ ಸ್ನೇಹಿತ ನಾಗರಾಜ್ ಕಾಳೆ ಅವರು ವೇಟಿಂಗ್ ಲಿಸ್ಟ್ ಇತ್ತು ಅಂದ್ರೇನು ಟ್ರೆಂಡಿಂಗ್ ಇತ್ತು ರಿಸಲ್ಟ್. ಅವಾಗ ಫಸ್ಟ್ ಅವ್ರು ನನಗಿಂತ ಒಂದು 6 ಮಾರ್ಕ್ಸ್ ಹೆಚ್ಚಾಗಿ ಅವ್ರು ಫಸ್ಟ್ ರ್ಯಾಂಕ್ ಬಂದ, ನಾನು ಸೆಕೆಂಡ್ ರ್ಯಾಂಕ್. ಆಮೇಲೆ ರಿಸರ್ಚ್ ಮೆಥಡಾಲಜಿ ಒಳಗೆ ನಂದು ರೆಕಾರ್ಡ್ ಆಗಿದೆ 65% ಮಾರ್ಕ್ಸ್ ಬಿದ್ದು. ಎಮ್.ಎಡ್ ಡಿವಿಷನ್ ಒಳಗೆ ಆ ಟೈಮ್ ಅಂದರೆ ಒಂದು 88ರ ವೇಳೆಗೆ ಯಾರೂ ಅಷ್ಟು ಮಾರ್ಕ್ಸ್ ನೋಡಿಲ್ಲ, 165 ಆ ಥರ ಮಾರ್ಕ್ಸ್ ನೋಡಿದ್ದೆ. ಅವರು ನಮ್ಮ ರಿಸರ್ಚ್ ಟೀಚರ್ ದೇಶಪಾಂಡೆ ಮೇಡಮ್ ಅಂತಿದ್ದೆ, ಅವ್ರು ಕರೆಸಿ ಚೆನ್ನಾಗಿ ಮಾಡಿದಂತೆ ಶಬಾಷ್ ಕೊಟ್ಟಿದ್ದೆ. ಹಾಗೆ ಪಟ್ಟೆ ಸರ್ ನನಗೆ ಕರೆದು ಈ ಕುಮಟಾ BEd ಕಾಲೇಜ್ ಒಳಗೆ ರ್ಯಾಂಕ್ ಬಂದವರಿಗೆ ಅವಾಗ ನೆಟ್ ಶಕ್ತಿ ಏನಿರಲಿಲ್ಲ, PhD ಬೇಕಾಗಿಲ್ಲ, ಡಿಗ್ರಿ ಕಾಲೇಜ್ಗೆ ಯೂಸ್ ಕೆಲಸಿತ್ತು. ಅವಾಗ ಆರ್ಡರ್ ಆಗಿತ್ತು, ಕರೆದು ಒಂದು ಆರ್ಡರ್ ಕೊಡಿಸಿದ್ರು ನಮ್ಮ ಅಪಾರ್ಟ್ಮೆಂಟ್ ಕುಮಟಾ BEd ಕಾಲೇಜ್. ನನ್ನ ದುರ್ದೈವ ಹಳ್ಳಿ ಹುಡುಗ ಅದು ಎಡೆಡ್ ಕಾಲೇಜ್ ಅಂತ ಕೇಳ್ಕೊಳ್ಳಿಲ್ಲ, ಯಾವುದೋ ಅನ್ಎಡೆಡ್ ತಿಳ್ಕೊಂಡು ನಾವು ಬೇರೆ ಕಡೆ ಕೆಲಸ ಮಾಡಿ ಅದು ಕಳ್ಕೊಂಡು ಅವಕಾಶ ಕೊಡ್ತಾರೆ. ಕೊನೆಗೆ 97 ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ ಆದಾಗ ನಾವು ಕೂಡ ಕಾಜಿಗಾರ ಯಾಕೆ ನಾವು ಗೆಳೆಯರು ಇಟ್ಟು ಅವ್ರು ಒಂದೇ ತಾಲೂಕಿಗೆ ಅಪಾಯಿಂಟ್ಮೆಂಟ್ ಆಯಿತು. ಬೆಳ್ತಂಗಡಿ ತಾಲೂಕು ಕೊಡಗಡಿಗೆ ಅವ್ರು ಜಾಯ್ನ್ ಆದರೆ ನಾನು ಕೊಕ್ಕಡಕ್ಕೆ ಜಾಯ್ನ್ ಆಗ. ಹಾಗೆ ಒಂದೇ ಬಸ್ಸಲ್ಲಿ ಓದಿವು ಊರಿಗೆ ಹೋಗುವಾಗ, ಹಾಗೆ ಒಂದೇ ಬಸ್ ಹತ್ತಿ ನಾನು ಅವನು ಹತ್ತಿನ ಅಲ್ಲೇ ಕೂಡಿದಾಗ ಪರಿಚಯ ಮಾಡ್ಕೊಂಡು ಈ ಥರ ಎಲ್ಲೆಲ್ಲ ಕೂಡಿ ಎಲ್ಲೆಲ್ಲಿ ಹುಟ್ಟಿ ಎಲ್ಲೆಲ್ಲ ಬೆಳೆದು ನಾವು ಸ್ನೇಹಿತರಾಗಿ ಕೂಡ್ತೀವಿ, ಒಬ್ರಿಗೊಬ್ರು ಸಹಾಯ ಮಾಡಿದ್ದು. ನಾವು ಗೃಹದ ನೌಕರಿ ಮಾಡಿದ್ದು 15 ವರ್ಷ. ಎಂಥ ಜೀವನ ಅಂದರೆ ಅದು ನೌಕರಿ ಅಲ್ಲ ಅನ್ಸುತ್ತೆ, ಅಷ್ಟು ಆಡಲು ನೌಕರಿಗಳಿದ್ವು. ಎಲ್ಲರೂ ಸಿನ್ಸಿಯರ್ ಬಿಡೋರೆ, ಯಾರ ಮೇಲೆ ಯಾರು ಭಾರ ಇಲ್ಲ. ನಾವು ಚುನಾಯಿಗೆ ಹೋದಾಗ 28 ಬೀಳು ಬರ್ತಿದ್ವಿ, ನಾವು 6 ಮಂದಿ ಕಡಿಮೆ ಇದ್ದೀವಿ ನಾವು. ಬಟ್ 18 ಜನ ಶಿಕ್ಷಕರೊಳಗೆ ನಾವು 4-5 ಜನ ಅಷ್ಟೇ ಆರಿಸ್ತಿದ್ವಿ. ಇದೆಲ್ಲ ಸೈನ್ಸ್. ಅವ್ರಿಗೆ 18 ಬೀಳು ಬರ್ತಾರೆ, 22 ಬೀಳು ಬರ್ತಿದ್ವಿ. ಆದರೂ ಕೂಡ ಬಹಳಷ್ಟು ಸಹಕಾರ ಮಾಡಿದ್ರು. ಸರ್ ನೀವು ಬ್ಯಾಸರ ಇಬ್ಬರು 4ನೇ ಕ್ಲಾಸ್ ಅಂತ ಅಷ್ಟೊಂದು ಸಹಕಾರ ಮೇಲೆ ನೌಕರಿ ಮಾಡ್ಕೊಂಡು ಬಂದ್ವಿ. ಅಲ್ಲಿ 15 ವರ್ಷ ಯಾಕೆ ಕಳೆದ್ಕೊಂಡು ನನಗೆ ಗೊತ್ತಾಗಿದೆ. ಆದರೆ ನೌಕರಿಯಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲಳಿಸಿದ ಗೆಳೆಯನ ಮರಣ.